ವಿದ್ಯಾಟದ ವಧು ಭಾಗ 6 ಕಥೆಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಕಥೆಯ ಹಿಂದಿನ ಭಾಗಗಳನ್ನು ಖಂಡಿತ ನೋಡಿ. ವಿರಾಟ್ ಅನನ್ಯಾನ ನೋಡಿ, ನಿನಗೆ ಇನ್ನೂ ಕೂಡ ಆ ಮೊಲದ ಡಿಸೈನ್ ಬಟ್ಟೆ ಅಂದರೆ ಇಷ್ಟನಾ ಅಂದ. ಅನನ್ಯ ತನ್ನದೇ ಕನಸಿನ ಲೋಕದಿಂದ ಹೊರಬಂದು ಒಂದು ರೀತಿಯ ವಿಚಿತ್ರ ಮುಖ ಮಾಡಿಕೊಂಡು, ನೀವು ಏನಂದ್ರಿ, ನನಗೆ ಅರ್ಥ ಆಗಲಿಲ್ಲ ಅಂದ್ಲು. ವಿರಾಟ್ ಅವಳ ಬಟ್ಟೆಯ ಕಡೆ ಕೈ ತೋರಿಸಿದ. ಅನನ್ಯ ತಾನು ಹಾಕಿಕೊಂಡಿದ್ದ ಬಟ್ಟೆಗಳನ್ನು ಒಮ್ಮೆ ನೋಡಿಕೊಂಡ್ಳು. ಆಮೇಲೆ ಅವಳಿಗೆ ನೆನಪಾಯಿತು, ಅಯ್ಯೋ ಇದು ನಾನು ಮನೆಯಲ್ಲಿ ಹಾಕಿಕೊಳ್ಳೋ ನೈಟ್ ಡ್ರೆಸ್ ಅಲ್ವಾ ಅಂತ. ನಿನ್ನೆ ರಾತ್ರಿ ಗಡಿಬಿಡಿಯಲ್ಲಿ ಡ್ರೆಸ್ ಚೇಂಜ್ ಮಾಡೋದನ್ನೇ ಮರೆತು ಅದೇ ಬಟ್ಟೆಯಲ್ಲಿ ವಿರಾಟ್ನನ್ನು ಭೇಟಿಯಾಗೋಕ್ಕೆ ಬಂದು ಬಿಟ್ಟಿದ್ಲು. ಛೇ, ನಾನು ಎಷ್ಟು ದೊಡ್ಡ ದಡ್ಡಿನಪ್ಪ ಅಂತ ತನ್ನಷ್ಟಕ್ಕೆ ತಾನೇ ಅಂದುಕೊಂಡಳು. ನಕ್ಕಳು. ಅವಳ ಪಿಂಕ್ ಕಲರ್ ಟೀ ಶರ್ಟ್ ಹಾಕಿಕೊಂಡಿದ್ಲು. ಅದರ ಮೇಲೆ ಮುದ್ದಾದ ಮೊಲದ ಚಿತ್ರ ಇತ್ತು, ಜೊತೆಗೆ ಮ್ಯಾಚಿಂಗ್ ಟ್ರೌಸರ್. ಆ ಬಟ್ಟೆಯಲ್ಲಿ ಅವಳು ಥೇಟ್ ಒಂದು ಮುದ್ದಾದ ಚಿಕ್ಕ ಮೊಲದ ಥರಾನೇ ಕಾಣಿಸ್ತಿದ್ಲು. ವಿರಾಟ್ ಅವಳನ್ನೇ ನೋಡುತ್ತಾ ನಿಂತ. ನಿನ್ನ ತಲೆಯಲ್ಲಿ ಬುದ್ಧಿ ಸ್ವಲ್ಪ ಕಮ್ಮಿನೇ ಇದೆ ಬಿಡು, ಅದಕ್ಕೆ ನೀನು ಜಾಸ್ತಿ ಯೋಚನೆ ಮಾಡೋಕೆ ಹೋಗಬೇಡ ಅಂದ. ತನ್ನ ಬಗ್ಗೆ ಹೀಗೆ ಅಂದಿದ್ದನ್ನು ಕೇಳಿ ಅನನ್ಯಾಗೆ ಸಿಟ್ಟು ಬಂತು. ಅವಳು ಕೋಪದಿಂದ ವಿರಾಟ್ನ ನೋಡಿ, ನೀವು ವಿಷಯ ಬದಲಾಯಿಸೋಕೆ ನೋಡುತ್ತಿದ್ದೀರಾ. ನಿನ್ನೆ ರಾತ್ರಿ ನೀವು ನನಗೆ ಏನು ಹೇಳಿದ್ರಿ ಅಂತ ಇನ್ನೂ ತಿಳಿಸಲೇ ಇಲ್ಲ. ನಮ್ಮಿಬ್ಬರ ಮಧ್ಯೆ ಏನು ಮಾತುಕತೆ ನಡೆಯಿತು? ನೀವು ಮಾತಾಡ್ತಾನೆ ನನಗೆ ಅಷ್ಟೊಂದು ಕುಡಿಸಿಬಿಟ್ರಿ. ನನಗಂತೂ ಪ್ರಜ್ಞೆನೇ ಇರಲಿಲ್ಲ ಅಂದ್ಲು. ವಿರಾಟ್ ನೇರವಾಗಿ ವಿಷಯಕ್ಕೆ ಬರ್ತಿಲ್ಲ ಅಂತ ಅನನ್ಯಾಗೆ ಅರ್ಥವಾಯಿತು. ಅದಕ್ಕೆ ಅವಳು ನೇರವಾಗಿಯೇ ಕೇಳಿಬಿಟ್ಲು, ವಿರಾಟ್ ಸರಿ ಬಿಡು, ನಾನು ನಿನಗೆ ಇನ್ನೊಮ್ಮೆ ಹೇಳ್ತೀನಿ. ನೀನು ವಿರಾಟ್ ಬಚ್ಚಿ ಬಗ್ಗೆ ವಿಚಾರಿಸ್ತಿದ್ದೀಯ ಅಲ್ವಾ? ನೀನು ಅಷ್ಟು ಸುಲಭವಾಗಿ ನನ್ನ ಬಗ್ಗೆ ಎಲ್ಲ ತಿಳಿದುಕೊಂಡು ಬಿಡ್ತೀಯಾ ಅಂತ ಅಂದ್ಕೊಂಡಿದ್ದೀಯಾ? ನಾನು ಕೂಡ ನಿನ್ನ ಬಗ್ಗೆ ಸ್ವಲ್ಪ ವಿಚಾರಿಸಿ ತಿಳ್ಕೊಂಡಿದ್ದೀನಿ ಅಂದ. ನಿಜ ಹೇಳಬೇಕೆಂದರೆ ಅನನ್ಯ ಯಾರಿಂದ ಉತ್ತರ ನಿರೀಕ್ಷಿಸಿದ್ಲು ಆ ಮನುಷ್ಯನಿಗೆ ಉತ್ತರ ಕೊಡೋಕೆ ಇಷ್ಟನೇ ಇರಲಿಲ್ಲ. ಅನನ್ಯಾಗೆ ತಲೆ ಕೆಟ್ಟು ಹೋಯಿತು. ಕೊನೆಗೆ ಸಾಕಾಗಿ ತನ್ನ ಜಾಗದಿಂದ ಎದ್ದು ನಿಂತು, ಆದರೆ ನನಗಿನ್ನೂ ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗಲೇ ಇಲ್ಲವಲ್ಲ ಅಂದ್ಲು. ಅವಳು ಅಷ್ಟೊಂದು ತಲೆ ಕೆಡಿಸಿಕೊಳ್ಳೋದನ್ನು ನೋಡಿ ವಿರಾಟ್, ನನಗೂ ಬೆಳ್ಳುಳ್ಳಿ ಅಲರ್ಜಿ ಅಂದ. ಹಾಗೆ ಅಂತ ಅವಳ ಕೈ ಕಡೆ ಸನ್ನೆ ಮಾಡಿದ. ನೀನು ಬೆಳ್ಳುಳ್ಳಿ ಬ್ರೆಡ್ಗೆ ಕೈ ಮುಟ್ಟಿದ್ದೇ ಇರಬಹುದು, ಆದರೆ ಆ ಬ್ರೆಡ್ ನೋಡಿದ ತಕ್ಷಣ ನಿನ್ನ ಮುಖ ಸಣ್ಣದಾಯಿತು. ಆಮೇಲೆ ತಕ್ಷಣ ನಿನ್ನ ಕೈಯಲ್ಲೂ ಕೆರೆತ ಶುರುವಾಯಿತು. ಅದನ್ನು ನೋಡಿ ನನಗೆ ಅಂದಾಜಾಯಿತು, ನಿನಗೆ ಖಂಡಿತ ಬೆಳ್ಳುಳ್ಳಿ ಅಲರ್ಜಿ ಇದೆ ಅಂತ ಅಂದ. ವಿರಾಟ್ನ ಮಾತು ಕೇಳಿ ಅನನ್ಯಾಗೆ ಸ್ವಲ್ಪ ಸಮಾಧಾನ ಆಯಿತು. ಆಮೇಲೆ ಅವಳಿಗೆ ನೆನಪಾಯಿತು, ಇಲ್ಲ, ನಾನು ಆ ಬ್ರೆಡ್ ನೋಡಿ ಮುಖ ಸೊಟ್ಟಗೆ ಮಾಡಿದ್ದನ್ನು ಈತ ಇಷ್ಟೊಂದು ಹತ್ತಿರದಿಂದ ಗಮನಿಸಿದ್ದಾನ. ನನ್ನ ಪ್ರತಿಯೊಂದು ನಡೆಯನ್ನು ಈತ ನೋಡ್ತಾನೆ ಇದ್ದಾನ. ನೀನು ಅಷ್ಟೊಂದು ತಲೆ ಕೆಡಿಸಿಕೊಳ್ಳಬೇಡ. ನೀನು ನಿನ್ನೆ ರಾತ್ರಿಯಿಂದ ಇಲ್ಲೇ ಇದ್ದೀಯಾ? ವಿಕ್ರಮ್ ಮೆಸೇಜ್ ಕಳಿಸಿದ್ದ, ಅದಕ್ಕೆ ನಾನು ನಿನ್ನ ಫೋನಿನಿಂದಲೇ ಅವನಿಗೆ ಫ್ರೆಂಡ್ ಮನೆಯಲ್ಲಿದ್ದೀನಿ ಅಂತ ಮೆಸೇಜ್ ಹಾಕಿಬಿಟ್ಟಿದ್ದೀನಿ. ಒಂದು ವೇಳೆ ನೀನು ನನ್ನ ಜೊತೆ ಇದ್ದೀಯಾ ಅಂತ ಅವನಿಗೆ ಗೊತ್ತಾಗಿದ್ರೆ ನಿನ್ನ ಬಗ್ಗೆ ಬೇರೆ ಥರಾನೇ ತಪ್ಪು ತಿಳ್ಕೊಳ್ತಿದ್ದ ಅಂದ. ಅನನ್ಯ ಏನೂ ಮಾತನಾಡದೆ ತನ್ನದೇ ಆಲೋಚನೆಯಲ್ಲಿ ಮುಳುಗಿದ್ಲು. ಅವಳು ಅಷ್ಟೊಂದು ಬೇಸರದಲ್ಲಿದ್ದದ್ದನ್ನು ನೋಡಿ ವಿರಾಟ್ಗೆ ಸ್ವಲ್ಪ ಚಿಂತೆ ಆಯಿತು. ನಿನಗೆ ಅಷ್ಟೊಂದು ಯೋಚನೆ ಮಾಡೋ ಅಗತ್ಯವಿಲ್ಲ, ಯಾಕಂದರೆ ಅಷ್ಟೊಂದು ಯೋಚಿಸೋಕೆ ನಿನ್ನ ಹತ್ರ ಬುದ್ಧಿನೇ ಇಲ್ಲ. ಸುಮ್ಮನೆ ಮನೆಗೆ ಹೋಗು ಅಂತ ತನ್ನ ಕೈಯಲ್ಲಿದ್ದ ಬ್ಯಾಗ್ ಅವಳ ಕಡೆ ನೀಡಿ, ಈ ಬಟ್ಟೆಯನ್ನು ಹಾಕಿಕೊಂಡು ಬೇಗ ರೆಡಿಯಾಗು. ನಿನ್ನನ್ನು ವಿಕ್ರಮ್ ಬಂಗಲೆಗೆ ಬಿಟ್ಟು ಬರ್ತೀನಿ. ಈ ನೈಟ್ ಡ್ರೆಸ್ನಲ್ಲೇ ಮನೆಗೆ ಹೋದರೆ ವಿಕ್ರಮ್ 100 ಪ್ರಶ್ನೆ ಕೇಳ್ತಾನೆ. ಅದಕ್ಕಿಂತ ನೀನು ನಿನ್ನೆ ಬಂದ ಹಾಗೆ ಹಾಕಿಕೊಂಡಿದ್ದ ಬಟ್ಟೆಯನ್ನೇ ಬದಲಾಯಿಸಿಕೊ ಅಂದ. ಅನನ್ಯ ಏನೂ ಮಾತನಾಡದೆ ಆ ಬಟ್ಟೆ ತೆಗೆದುಕೊಂಡು ವಾಶ್ರೂಮ್ಗೆ ಹೋಗಿ ಚೇಂಜ್ ಮಾಡಿಕೊಂಡು ಬಂದಳು. ಹೊರಗೆ ಬಂದು ಥ್ಯಾಂಕ್ ಯು, ಮತ್ತು ನಿನ್ನಿಂದ ನಿನ್ನೆ ರಾತ್ರಿ ನಿಮಗೂ ತೊಂದರೆ ಆಯಿತು, ಸಾರಿ ಅಂದ್ಲು. ನೀನು ಅಷ್ಟೊಂದು ತಲೆ ಕೆಡಿಸಿಕೊಳ್ಳಬೇಡ. ಬಹುಶಃ ನೀನು ಏನೋ ತಿಳಿಯೋಕೆ ಹೊರಟಿದ್ದೀಯಾ, ಅದಕ್ಕೆ ನನ್ನ ಮೇಲೆ ಅನುಮಾನ ಪಡ್ತಿದ್ದೀಯಾ. ಆದರೆ ಕೆಲವು ವಿಷಯಗಳು ಗೊತ್ತಾಗದೇ ಇರೋದು ಒಳ್ಳೆಯದು ಅಂತ ಹೇಳಿ ವಿರಾಟ್ ಅಲ್ಲಿಂದ ಹೊರಡೋಕೆ ನಿಂದಿರುತ್ತಾನೆ. ಅನನ್ಯಾಗೆ ವಿರಾಟ್ ಹೇಳಿದ ಯಾವ ಮಾತುಗಳು ಅರ್ಥವಾಗಲಿಲ್ಲ. ಆದರೂ ಅವಳು ಸುಮ್ಮನೆ ಅವನ ಹಿಂದೆ ಹೊರಟಳು. ತನಗಿಂತ ಹಿಂದೆ ಅವಳು ಬರೋದನ್ನು ನೋಡಿ ವಿರಾಟ್ ಮುಗುಳ್ನಕ್ಕ. ಸ್ವಲ್ಪ ಹೊತ್ತಿನಲ್ಲಿ ಇಬ್ಬರು ಮನೆಯಿಂದ ಹೊರಗೆ ಬಂದು ವಿರಾಟ್ ಕಾರಿನಲ್ಲಿ ಕುಳಿತರು. ಕಾರು ವಿಕ್ರಮ್ ಮನೆ ಕಡೆ ಹೊರಟಿತ್ತು. ಕಾರಿನಲ್ಲಿ ಹೋಗುವಾಗ ಅನನ್ಯ ವಿರಾಟ್ನ ನೋಡಿ, ನೀವು ಓದಿದ್ದು ನನ್ನ ಕಾಲೇಜಿನಲ್ಲ, ಇದು ನಿಜಾನಾ ಅಂತ ಕೇಳಿದ್ಲು. ವಿರಾಟ್ ದಿಢೀರನೆ ರಸ್ತೆಯಲ್ಲಿ ಕಾರು ನಿಲ್ಲಿಸಿಬಿಟ್ಟ. ಮತ್ತೆ ತಕ್ಷಣ ಕಾರ್ ಸ್ಟಾರ್ಟ್ ಮಾಡಿ ಓಡಿಸ್ದ. ನೋಡಿದ್ರಾ, ನನ್ನ ಬಗ್ಗೆ ಚೆನ್ನಾಗಿಯೇ ರಿಸರ್ಚ್ ಮಾಡಿದ್ದೀಯಾ ಅನ್ಸುತ್ತೆ ಅಂದ. ಹೌದು, ನಾನು ನನ್ನ ಫ್ರೆಂಡ್ ಹತ್ತಿರ ನಿಮ್ಮ ಬಗ್ಗೆ ವಿಚಾರಿಸಿದ್ದೆ. ಆಗ ನೀವು ನನ್ನ ಕಾಲೇಜಿನಲ್ಲಿ ಡಿಗ್ರಿ ಮುಗಿಸಿದ್ದು ಅಂತ ಗೊತ್ತಾಯಿತು. ವಿರಾಟ್ ಡ್ರೈವ್ ಮಾಡ್ತಾನೆ. ಹೌದು, ನಿಮ್ಮ ಕಾಲೇಜಿನಲ್ಲಿ ಡಿಗ್ರಿ ತಗೊಂಡಿದ್ದು ಹೌದು, ಆದರೆ ಅದು ಬರೀ ಹೆಸರಿಗೆ ಅಷ್ಟೇ, ಅದನ್ನೆಲ್ಲ ನೀನು ತಿಳಿಯೋ ಅಗತ್ಯವಿಲ್ಲ ಅಂದ. ವಿರಾಟ್ ಕೊಟ್ಟ ಈ ಉತ್ತರ ಕೇಳಿ ಅನನ್ಯ ಸುಮ್ಮನಾದ್ಲು. ಇಬ್ಬರ ಮಧ್ಯೆ ತೀವ್ರ ಮೌನ ಆವರಿಸಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಕಾರು ನಿಂತಿತ್ತು. ಅನನ್ಯ ಕೆಳಗಿಳಿದು, ನನ್ನನ್ನು ಇಲ್ಲೇ ಡ್ರಾಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು, ನೆನ್ನೆ ನಡೆದಿದ್ದಕ್ಕೆ ಐ ಆಮ್ ಸೋ ಸಾರಿ ಅಂತ ಮಗುವಿನಂತೆ ತನ್ನ ಕಿವಿ ಮುಚ್ಚಿಟ್ಟುಕೊಂಡು ಕ್ಷಮೆ ಕೇಳಿದಳು. ಅವಳ ಆ ಮುಗ್ಧ ನಡೆಯನ್ನು ನೋಡಿ ವಿರಾಟ್ ನಗುತ್ತಾ, ನಾನು ನಿನಗೆ ಮೊದಲೇ ಹೇಳಿದ್ದೀನಿ ಅಲ್ವಾ, ಸಾರಿ ಕೇಳೋ ಅಗತ್ಯವಿಲ್ಲ ಅಂತ ಹೇಳಿ ಅವಳಿಗೆ ಬಾಯ್
ಅಂದ. ಅನನ್ಯ ಬಾ ಹೇಳಿ ಮನೆ ಕಡೆ ನಡೆದಳು. ಮನೆಯೊಳಗೆ ಹೆಜ್ಜೆ ಇಡುತ್ತಿದ್ದಂತೆ ಅನನ್ಯಗೆ ವಾತಾವರಣ ಏನೋ ವಿಚಿತ್ರವಾಗಿ ಅನಿಸಿತು. ಒಂಥರ ಗಂಭೀರವಾದ ಟೆನ್ಷನ್ ತುಂಬಿದ ವಾತಾವರಣ ಇತ್ತು. ಅಷ್ಟರಲ್ಲಿ ಕೆಲಸದವಳು ಅನನ್ಯನ ನೋಡಿ ಓಡೋಡಿ ಬಂದು, ಅಮ್ಮೋರೆ ಬರೋದಕ್ಕೆ ಇಷ್ಟೊಂದು ತಡ ಮಾಡಿದ್ರ? ಚಿಕ್ಕ ಯಜಮಾನರು ಸಿಕ್ಕಾಪಟ್ಟೆ ಕೋಪದಲ್ಲಿದ್ದಾರೆ ಅಂದ್ಲು. ಅನನ್ಯಗೆ ವಿಕ್ರಮ್ ಯಾಕೆ ಅಷ್ಟೊಂದು ಕೋಪದಲ್ಲಿದ್ದಾನೆ ಅಂತ ಅರ್ಥವಾಗಲಿಲ್ಲ. ಏನಾಯಿತು, ವಿಕ್ರಮ್ ಯಾಕೆ ಅಷ್ಟೊಂದು ಸಿಟ್ಟಾಗಿದ್ದಾರೆ ಅಂತ ಕೇಳಿದ್ಲು. ನಿನ್ನೆ ರಾತ್ರಿ ನೀವು ಮನೆಗೆ ಬರಲಿಲ್ಲ ಅಂತ ಚಿಕ್ಕ ಯಜಮಾನರು ಊಟನೇ ಮಾಡಿಲ್ಲ. ಇವತ್ತು ಬೆಳಗ್ಗೆ ನೀವು ತಿಂಡಿ ತೆಗೆದುಕೊಂಡು ಹೋದರೆ ಈ ತಿಂಡಿ ತಟ್ಟೆಯನ್ನು ಕೋಪದಲ್ಲಿ ನೆಲಕ್ಕೆ ಎಸೆದು ಬಿಟ್ರು. ಅವರನ್ನು ಈ ಥರ ಕೋಪದಲ್ಲಿ ನಾವು ಎಂದೂ ನೋಡೇ ಇರಲಿಲ್ಲ ಅಮ್ಮೋರೆ ಅಂದ್ಲು ಕೆಲಸದವಳು. ಅದನ್ನು ಕೇಳಿ ಅನನ್ಯ, ಸರಿ ಆ ತಿಂಡಿ ಪ್ಲೇಟ್ ನನಗೆ ಕೊಡು ಅಂದ್ಲು ಕೆಲಸದವಳು. ತಕ್ಷಣ ಕಿಚನ್ನಲ್ಲಿದ್ದ ತಿಂಡಿ ರೆಡಿ ಮಾಡಿ ತಂದುಕೊಟ್ಲು. ಅನನ್ಯ ಆ ಪ್ಲೇಟ್ ತೆಗೆದುಕೊಂಡು ವಿಕ್ರಮ್ ರೂಮ್ ಕಡೆ ಹೊರಟಳು. ಅನನ್ಯಗೆ ತಲೆಯಲ್ಲಿ ಒಂದೇ ಯೋಚನೆ, ವಿಕ್ರಮ್ಗೆ ದಿಢೀರನೆ ಇಷ್ಟೊಂದು ಕೋಪ ಯಾಕೆ ಬಂತು? ಯಾಕಂದರೆ ಅವಳು ಎಷ್ಟೋ ಬಾರಿ ವಿಕ್ರಮ್ನ ನಗುತ್ತಾ ತನ್ನದೇ ಆದ ಗಾಂಭೀರ್ಯದಲ್ಲಿ ಇರೋದನ್ನು ನೋಡಿದಳು. ರೂಮ್ ಹತ್ತಿರ ಹೋಗುತ್ತಿದ್ದಂತೆ ಒಳಗಡೆಯಿಂದ ವಿಕ್ರಮ್ ಕಿರುಚಾಡೋ ಶಬ್ದ ಕೇಳಿಸುತ್ತಿತ್ತು. ಅವನು ಫೋನಲ್ಲಿ ಯಾರ ಜೊತೆಯೋ ಸಿಕ್ಕಾಪಟ್ಟೆ ಕೋಪದಿಂದ ಮಾತನಾಡುತ್ತಿದ್ದ. ಅನನ್ಯಗೆ ಅವನು ಏನು ಮಾತನಾಡುತ್ತಿದ್ದಾನೆ ಅಂತ ಸ್ಪಷ್ಟವಾಗಿ ಅರ್ಥವಾಗಲಿಲ್ಲ. ಆದರೆ ಯಾವುದೋ ದೊಡ್ಡ ವಿಷಯ ಗೊತ್ತಾಗಿ ಅವನು ತನ್ನ ಸಹನೆ ಕಳೆದುಕೊಂಡಿದ್ದಾನೆ ಅಂತ ಖಾತ್ರಿಯಾಯಿತು. ಅನನ್ಯ ಮೆಲ್ಲನೆ ರೂಮ್ ಬಾಗಿಲು ತೆಗೆದಳು. ಒಳಗಡೆ ಇದ್ದ ದೃಶ್ಯ ನೋಡಿ ಅವಳಿಗೆ ಶಾಕ್ ಆಯಿತು. ರೂಮ್ನ 4 ಮೂಲೆಯಲ್ಲೂ ಸಾಮಗ್ರಿಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಪೂರ್ತಿ ರೂಮ್ ಅಸ್ತವ್ಯಸ್ತವಾಗಿತ್ತು. ಫ್ಲವರ್ ವಾಸ್ ಒಡೆದು ಚೂರು ಚೂರಾಗಿ ನೆಲದ ಮೇಲೆ ಬಿದ್ದಿತ್ತು. ಯಾವುದೋ ದೊಡ್ಡ ಬಿರುಗಾಳಿ ಬಂದಿದೆಯೇನೋ ಅನ್ನುವಂತೆ ಇಡೀ ರೂಮ್ ಹಾಳಾಗಿ ಹೋಗಿತ್ತು. ಅದನ್ನೆಲ್ಲ ನೋಡಿ ಅನನ್ಯ ಕಣ್ಣುಗಳು ಅಚ್ಚರಿಯಿಂದ ದೊಡ್ಡದಾದವು. ತಕ್ಷಣ ಅವಳು ವಿಕ್ರಮ್ ಕಡೆ ನೋಡಿದಳು. ಫೋನ್ನಲ್ಲಿ ಗಿಡುಗನಂತೆ ರೇಗ್ತಿದ್ದ ವಿಕ್ರಮ್ ಬಾಗಿಲು ತೆರೆಯೋ ಶಬ್ದ ಕೇಳಿ ಕೋಪದಿಂದ ಆ ಕಡೆ ನೋಡಿದ. ಆದರೆ ಅನನ್ಯನ ನೋಡಿದ ತಡ ಅವನ ಕೋಪವೆಲ್ಲ ಕ್ಷಣಾರ್ಧದಲ್ಲಿ ಮಾಯವಾಯಿತು. ಅವನು ತಕ್ಷಣ ಓಡಿ ಬಂದು ಅನನ್ಯನ ಗಟ್ಟಿಯಾಗಿ ಅಪ್ಪಿಕೊಂಡ. ವಿಕ್ರಮ್ ಹೀಗೆ ದಿಢೀರನೆ ತನ್ನನ್ನು ಅಪ್ಪಿಕೊಳ್ತಾನೆ ಅಂತ ಅನನ್ಯ ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ. ಅವಳು ತಬ್ಬಿಬ್ಬಾಗಿ ನಿಂತಳು. ಕೈಯಲ್ಲಿದ್ದ ತಿಂಡಿ ಪ್ಲೇಟ್ ಕೆಳಗೆ ಬೀಳೋ ಹಾಗಾಗಿತ್ತು. ಹೇಗೋ ನಿಭಾಯಿಸಿ ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಬಿಟ್ಟಳು. ವಿಕ್ರಮ್ ತನಗೆ ಯಾಕೆ ಹೀಗೆ ಗಟ್ಟಿಯಾಗಿ ಅಂಟಿಕೊಂಡಿದ್ದಾನೆ ಅಂತ ಅನನ್ಯಗೆ ಅರ್ಥವಾಗಲೇ ಇಲ್ಲ. ಅವಳು ಅವನಿಂದ ಬಿಡಿಸಿಕೊಳ್ಳೋಕೆ ನೋಡಬೇಕು ಅಂದ್ಕೊಂಡ್ಳು. ಆದರೆ ಅವಳಿಂದ ಸಾಧ್ಯವಾಗಲಿಲ್ಲ. ಯಾಕಂದರೆ ವಿಕ್ರಮ್ ಎಷ್ಟು ಹೆದರಿ ಹೋಗಿದ್ದ ಅಂದರೆ ಅನನ್ಯ ತನ್ನ ಜೀವನದಲ್ಲಿ ಅವನನ್ನು ಅಷ್ಟು ಗಾಬರಿಯಿಂದ ಇರೋದನ್ನು ನೋಡಿರಲಿಲ್ಲ. ವಿಕ್ರಮ್ ಸಣ್ಣ ಧ್ವನಿಯಲ್ಲಿ, ನಾನು ನಿನ್ನನ್ನು ಸ್ವಲ್ಪ ಹೊತ್ತು ಹೀಗೆ ಅಪ್ಪಿಕೊಂಡಿಲ್ಲ ಅಂದ. ಆ ಧ್ವನಿ ಎಂಥದ್ದೋ ನೋವಿತ್ತು. ಅನನ್ಯಗೆ ಖಂಡಿತ ಅಪ್ಪಿಕೋ ಅಂತ ಹೇಳಬೇಕು ಅಂತ ಇತ್ತು. ಆದರೆ ಅವಳ ಬಾಯಿಂದ ಸರಿ ಅಂತಷ್ಟೇ ಬಂತು. ನಾನು ಯಾಕೆ ಹೀಗೆ ಆದೆ ಅಂತ ಅವಳಿಗೆ ಗೊತ್ತಾಗಲಿಲ್ಲ. ಆದರೆ ವಿಕ್ರಮ್ ಮಾತು ತಳ್ಳಿಹಾಕಲು ಅವಳಿಂದ ಆಗಲಿಲ್ಲ. ಅವಳಿಗೆ ಅವನ ಮೇಲೆ ಪ್ರೀತಿ ಇಲ್ಲದಿರಬಹುದು, ಆದರೆ ದ್ವೇಷ ಮಾಡೋಕ್ಕೂ ಕಾರಣವಿರಲಿಲ್ಲ. ಮೇಲೆ ತಾನು ಅವನ ಹೆಂಡತಿ, ಹಾಗಾಗಿ ಅವನಿಗೆ ಆ ಹಕ್ಕಿದೆ ಅಂತ ಅವಳಿಗೆ ಗೊತ್ತಿತ್ತು. ವಿಕ್ರಮ್ ಅವಳನ್ನು ಎಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ಎಂದರೆ ಇಲ್ಲಿ ಅವಳನ್ನು ಬಿಟ್ಟರೆ ಅವಳು ಮಾಯವಾಗಿ ಬಿಡುತ್ತಾಳೇನೋ ಎನ್ನುವ ಭಯ ಅವನಲ್ಲಿ ಎದ್ದು ಕಾಣುತ್ತಿತ್ತು. ಅನನ್ಯ ಸುಮ್ಮನೆ ಅವನ ಬಾಹುಬಂಧನದಲ್ಲಿ ನಿಂತಿದ್ದಳು. ಸ್ವಲ್ಪ ಹೊತ್ತಿನ ನಂತರ ಅನನ್ಯ ಫೋನ್ ರಿಂಗ್ ಆಯಿತು. ಆ ಸೌಂಡ್ ಕೇಳಿ ವಿಕ್ರಮ್ ಅವಳಿಂದ ದೂರ ಸರಿದ. ಅವಳ ಮುಖ ನೋಡಿ, ನನ್ನನ್ನು ಕ್ಷಮಿಸಿಬಿಡು, ನಾನು ನಿನ್ನನ್ನು ಹೀಗೆ ಅಪ್ಪಿಕೊಳ್ಳಬಾರದಿತ್ತು ಅಂತ ಹೇಳಿ ತನ್ನ ವರ್ಕಿಂಗ್ ಟೇಬಲ್ ಕಡೆ ನಡೆದ. ವಿಕ್ರಮ್ ಕಣ್ಣುಗಳು ಆ ಕ್ಷಣದ ತೀವ್ರವಾದ ನೋವಿತ್ತು. ಆ ನೋವು ಯಾಕಿರಬಹುದು? ವಿಕ್ರಮ್ ತನ್ನಿಂದ ದೂರ ಹೋಗೋದನ್ನು ನೋಡ್ತಾ ಅನನ್ಯಗೆ ಅನಿಸಿತು, ಈತ ನನ್ನಿಂದ ಏನೋ ಮುಚ್ಚಿಡೋಕೆ ನೋಡ್ತಿದ್ದಾನೆ. ಆದರೆ ಅದೇನು ಅಂತ ಅವಳಿಗೆ ಗೊತ್ತಾಗಲಿಲ್ಲ. ಫೋನ್ ಕಾಲ್ ಬಂದಿದ್ದಕ್ಕೆ ವಿಕ್ರಮ್ ತನ್ನನ್ನು ಬಿಟ್ಟಿದ್ದ ಅಂತ ಅನನ್ಯಗೆ ಒಂದು ರೀತಿಯ ಬೇಸರವೂ ಆಯಿತು. ನಿಜ ಹೇಳಬೇಕೆಂದರೆ ವಿಕ್ರಮ್ ತನ್ನನ್ನು ಹೀಗೆ ಅಪ್ಪಿಕೊಂಡಿದ್ದಕ್ಕೆ ಅವಳು ಕಿರುಚಾಡಬೇಕಿತ್ತು. ಆದರೆ ಅವನ ಈ ಸ್ಥಿತಿ ನೋಡಿ ಅವಳಿಗೆ ಏನು ಅನ್ನೋಕ್ಕೆ ಆಗಲೇ ಇಲ್ಲ. ಅವನ ಬೇಸರವೇ ಅವಳಿಗೂ ನೋವು ತಂದಿತ್ತು. ಅನನ್ಯ ಅವನಿಗೆ ಯಾವ ಪ್ರಶ್ನೆಯೂ ಕೇಳದೆ ಫೋನ್ ರಿಸೀವ್ ಮಾಡಿಕೊಂಡು ರೂಮ್ನಿಂದ ಹೊರಗೆ ಹೋದಳು. ಅವಳು ಹೋದ ಮೇಲೆ ಆ ಕೊಠಡಿಯಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ವಿಕ್ರಮ್ ಆ ಬೀಗಲನ್ನೇ ನೋಡುತ್ತಾ ನಿಂತ. ಸ್ವಲ್ಪ ಹೊತ್ತಿನ ಮುಂಚೆ ಇದ್ದ ಅವಳು ಒಳಗಡೆ ಬಂದಿದ್ಲು, ಈಗ ಹೊರಟು ಹೋಗಿದ್ದಾಳೆ. ಯಾಕೆ ಅನನ್ಯ, ಯಾಕೆ ನಿನಗೆ ಹೀಗೆ ಆಗಿರಬೇಕು? ನೀನು ನನ್ನ ಜೀವನದಲ್ಲಿ ಇರೋದು ಅಷ್ಟೊಂದು ಮುಖ್ಯನಾ? ನನಗೇನು ಮಾಡಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಆದರೆ ಇನ್ಮೇಲೆ ಹಾಗಾಗಲ್ಲ. ನೀನು ನನ್ನ ಹೆಂಡತಿ, ನನ್ನನ್ನು ನಿನ್ನಿಂದ ದೂರ ಮಾಡೋಕ್ಕೆ ಬಿಡಲ್ಲ. ಅದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಯು ಆರ್ ಮೈ ವೈಫ್. ವಿಕ್ರಮ್ ಹೆಗಡೆ ಹೆಂಡತಿ ನೀನು ಎಂದು ತನ್ನಷ್ಟಕ್ಕೆ ತಾನೇ ಗೊಣಗಿಕೊಳ್ಳುತ್ತಾ ಫೋನ್ ತೆಗೆದು ಯಾರಿಗೋ ಕಾಲ್ ಮಾಡಿದ. ಅನನ್ಯ ಹೊರಗೆ ಬಂದು ಫೋನ್ ಮಾತನಾಡಿ ಮುಗಿಸಿ ಮತ್ತೆ ರೂಮ್ಗೆ ಬಂದಳು. ರೂಮ್ಗೆ ಬಂದು ನೋಡಿದರೆ ವಿಕ್ರಮ್ ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡುತ್ತಿದ್ದ. ಅನನ್ಯ ಮೆಲ್ಲನೆ ಒಳಗಡೆ ಬಂದು ಟೇಬಲ್ ಮೇಲಿದ್ದ ತಿಂಡಿ ಪ್ಲೇಟ್ ಎತ್ತಿಕೊಂಡು ನೆಲದ ಮೇಲೆ ಬಿದ್ದಿದ್ದ ಗಾಜಿನ ಚೂರುಗಳ ಮಧ್ಯೆ ಎಚ್ಚರಿಕೆಯಿಂದ ಹೆಜ್ಜೆ ಇಡುತ್ತಾ ವಿಕ್ರಮ್ ಹತ್ತಿರ ಹೋದಳು. ಕೆಲಸ ಮಾಡುತ್ತಿದ್ದ ವಿಕ್ರಮ್ ತಕ್ಷಣ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಅವಳ ಕಡೆ ನೋಡಿ, ನೀನು ಇಲ್ಲಿಗೆ ಬರೋ ಅಗತ್ಯವಿಲ್ಲ. ಕಣ್ಣಿಗೆ ಕಾಣಿಸ್ತಿಲ್ವಾ? ಸುತ್ತಲೂ ಗಾಜಿನ ಹೂದಾನಿಗಳು ಒಡೆದು ಬಿದ್ದಿದೆ. ನಿನಗೇನಾದರೂ ಗಾಯವಾದರೆ ಅಂದ. ವಿಕ್ರಮ್
ನೀನು ಅಲ್ಲೇ ನಿಂತಿರು ಅಂತ ಹೇಳಿ ತನ್ನ ಜಾಗದಿಂದ ಎದ್ದು ಬಂದು ಅನನ್ಯನ ಎಚ್ಚರಿಕೆಯಿಂದ ಎತ್ತುಕೊಂಡು ರೂಮ್ನಿಂದ ಹೊರಗೆ ಕರೆತಂದ. ಅವಳನ್ನು ಡೈನಿಂಗ್ ಏರಿಯಾಗೆ ಕರೆದುಕೊಂಡು ಹೋಗಿ ಒಂದು ಕುರ್ಚಿಯ ಮೇಲೆ ಸಮಾಧಾನವಾಗಿ ಕೂರಿಸಿದ. ಅನನ್ಯ ಸುಮ್ಮನೆ ವಿಕ್ರಮ್ನ ಈ ನಡೆಯನ್ನು ನೋಡಿದ್ದಳು. ಸ್ವಲ್ಪ ಹೊತ್ತಿನ ಮುಂಚೆಯಷ್ಟೇ ಅಷ್ಟೊಂದು ಕೋಪದಿಂದ ಭಾವಾವೇಶದಿಂದ ಇಡೀ ಮನೆಯನ್ನೇ ತಲೆ ಮೇಲೆ ಎಳೆದುಕೊಂಡಿದ್ದ ಮನುಷ್ಯ ಈಗ ತನ್ನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸುತ್ತಿದ್ದಾನಲ್ಲ ಅಂತ ಅವಳಿಗೆ ಆಶ್ಚರ್ಯವಾಯಿತು. ಅನನ್ಯ ಮೆಲ್ಲನೆ ತಲೆ ಎತ್ತಿ ವಿಕ್ರಮ್ನನ್ನು ನೋಡಿ, ವಿಕ್ರಮ್, ನೀನು ಆರಾಮಾಗಿದ್ದೆ ಅಲ್ವಾ, ನಿನಗೇನೂ ಆಗಿಲ್ಲ ಅಲ್ವಾ ಅಂತ ಕೇಳಿದಳು. ಅವಳ ಬಾಯಿಂದ ಈ ಮಾತು ಕೇಳಿ ವಿಕ್ರಮ್, ನಾನು ಸಂಪೂರ್ಣವಾಗಿ ಚೆನ್ನಾಗಿದ್ದೇನೆ. ನಿನ್ನೇನು ನಿನ್ನ ಚಿಕ್ಕ ತೆರೆಗೆ ಜಾಸ್ತಿ ಹುಳ ಬಿಟ್ಕೊಂಡು ಯೋಚನೆ ಮಾಡೋಕ್ಕೆ ಹೋಗಬೇಡ ಅಂತ ಹಾಗೆ ಹೇಳಿದನಾದರೂ ನಿಜ ಹೇಳಬೇಕೆಂದರೆ ತಾನು ಆರಾಮಾಗಿಲ್ಲ ಅಂತ ಅವಳಿಗೆ ತಿಳಿಸಬೇಕು ಅನಿಸುತ್ತಿತ್ತು. ತನಗೆ ಗೊತ್ತಾದ ವಿಷಯ ಕೇಳಿದ ಮೇಲಂತೂ ಅವನು ಯಾವುದೇ ಕಾರಣಕ್ಕೂ ಸರಿಯಾಗಿರಲ್ಲ ಅಂದರೆ ಆ ವಿಷಯವನ್ನು ಅನನ್ಯಾಗೆ ಹೇಳೋಕೆ ಅವನಿಂದ ಸಾಧ್ಯವಿರಲಿಲ್ಲ. ತಾನು ಹೇಗಿದ್ದೀನಿ ಅಂತ ಅನನ್ಯ ಪ್ರೀತಿಯಿಂದ ವಿಚಾರಿಸಿದ್ದೇ ಅವನಿಗೆ ದೊಡ್ಡ ಸಮಾಧಾನ ತಂದಿತ್ತು. ಅನನ್ಯ ವಿಕ್ರಮ್ನ ಕಣ್ಣುಗಳಲ್ಲಿ ನೋಡುತ್ತಾ, ನನ್ನ ಹತ್ತಿರ ಏನಾದರೂ ಹೇಳಿಕೊಳ್ಳಬೇಕು ಅಂತ ಇದೆನಾ ನಿನಗೆ? ಏನಾದರೂ ವಿಷಯ ಶೇರ್ ಮಾಡಿಕೊಳ್ಳಬೇಕು ಅಂತ ಇದ್ದರೆ ಧೈರ್ಯವಾಗಿ ಹೇಳು. ಕೊನೆಗೂ ನಾನು ನಿನ್ನ ಹೆಂಡತಿ ತಾನೇ ಅಂದ್ಲು. ವಿಕ್ರಮ್ ಅನನ್ಯಾಗೆ ತಂದಿದ್ದ ತಿಂಡಿ ಪ್ಲೇಟ್ ತೆಗೆದುಕೊಂಡು ಅವಳ ಪಕ್ಕ ಕುರ್ಚಿಯಲ್ಲಿ ಕುಳಿತು ತಕ್ಷಣವೇ ಆ ತಿಂಡಿಯನ್ನು ತಿಂದು ಮುಗಿಸಿ ಪ್ಲೇಟನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು, ಹೌದು, ನೀನು ನನ್ನ ಹೆಂಡತಿ, ವಿಕ್ರಮ್ ಹೆಗಡೆಯ ಹೆಂಡತಿ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಆಮೇಲೆ ವಿಕ್ರಮ್ ಅನನ್ಯನ ನೋಡಿ, ಹೌದು, ನಾನು ನಿನ್ನ ಹತ್ತಿರ ಒಂದು ವಿಷಯ ಕೇಳಬೇಕು ಅಂದ್ಕೊಂಡಿದ್ದೀನಿ, ಆದರೆ ನೀನು ಅದಕ್ಕೆ ನಿಜವಾದ ಉತ್ತರ ಕೊಡ್ತೀಯಾ ಅಂದ. ಅನನ್ಯ ತಲೆ ಆಡಿಸುತ್ತಾ, ನಿಜ ಉತ್ತರವನ್ನೇ ಕೊಡುತ್ತೇನೆ, ಕೇಳು, ನಾನೇನು ಉತ್ತರ ಕೊಡಬೇಕು ಅಂದ್ಲು. ನಿನ್ನೆ ರಾತ್ರಿ ನೀನು ಎಲ್ಲಿದ್ದೆ? ವಿಕ್ರಮ್ ನೇರವಾಗಿ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ಕೇಳಿದ. ನಿನ್ನೆ ರಾತ್ರಿಯ ವಿಷಯ ಬರ್ತಿದ್ದಂತೆ ಅನನ್ಯಗೆ ಮುಖದ ಭಾವನೆಗಳು ಮುಚ್ಚಿಡೋಕೆ ಆಗಲಿಲ್ಲ. ತಕ್ಷಣ ವಿಕ್ರಮ್ಗೆ, ನಿನ್ನೆ ನಿನಗೆ ಮೆಸೇಜ್ ಕಳಿಸಿದ್ನಲ್ಲ, ನಾನು ನನ್ನ ಫ್ರೆಂಡ್ ಮನೆಯಲ್ಲಿದ್ದೀನಿ ಅಂತ ಅಂದ್ಲು. ಓ ಸರಿ, ನೀನು ನಿನ್ನ ಫ್ರೆಂಡ್ ಮನೆಯಲ್ಲಿದ್ದು ಬಿಡು. ನಾನು ನಿನ್ನೆ ರಾತ್ರಿಯೆಲ್ಲ ಎಲ್ಲಿದ್ದೆ ಅಂತ ಕೇಳ್ತಿಲ್ಲ, ಆದರೆ ನನಗೊಂದು ವಿಷಯ ನಿನ್ನಿಂದ ತಿಳಿಯಬೇಕು. ನೀನು ಎಂದಾದರೂ ನನ್ನನ್ನು ಬಿಟ್ಟು ಹೊರಟು ಹೋಗ್ತೀಯಾ? ವಿಕ್ರಮ್ ಕಣ್ಣುಗಳಲ್ಲಿ ನೂರಾರು ನಿರೀಕ್ಷೆಗಳನ್ನುಂಟು ಮಾಡಿ ಅನನ್ಯ ಕೇಳಿದ. ವಿಕ್ರಮ್ ತನ್ನ ಬಳಿ ಯಾಕೆ ಈ ಥರ ಮಾತನಾಡುತ್ತಿದ್ದಾನೆ ಅಂತ ಅನನ್ಯಗೆ ಅರ್ಥವಾಗಲಿಲ್ಲ. ಆದರೆ ಅವನ ಕಣ್ಣುಗಳಲ್ಲಿ ಕಾಣಿಸ್ತಿದ್ದ ನೋವು ಅವಳಿಗೆ ಸ್ಪಷ್ಟವಾಗಿ ಅರ್ಥವಾಗಿತ್ತು. ವಿಕ್ರಮ್ನ ನಿರಾಸೆಗೊಳಿಸೋಕೆ ಅವಳಿಗೆ ಇಷ್ಟವಿರಲಿಲ್ಲ. ಹಾಗಂತ ಅವನಿಗೆ ಹೌದು, ನಾನು ನಿನ್ನ ಜೊತೆ ಇರ್ತೀನಿ ಅಂತ ಮಾತು ಕೊಡೋಕ್ಕೂ ಅವಳ ಹತ್ತಿರ ಬೇರೆ ದಾರಿಯೂ ಇರಲಿಲ್ಲ. ಆದರೆ ತಾನು ಪ್ರೀತಿಸಿದ ಆ ರಹಸ್ಯ ರಕ್ಷಕ ಎಲ್ಲಿದ್ದಾನೆ ಅಂತಾನೆ ಇನ್ನೂ ಗೊತ್ತಿಲ್ಲವಾದ್ದರಿಂದ ವಿಕ್ರಮ್ಗೆ ನಾನು ಎಲ್ಲೂ ಹೋಗಲ್ಲ ಅಂತ ಮಾತು ಕೊಟ್ಟರೆ ಆತನಿಗೆ ಮಾಡುವ ಅನ್ಯಾಯ ಅಲ್ವಾ? ವಿಕ್ರಮ್ಗೆ ಏನು ಉತ್ತರ ಕೊಡಬೇಕು ಅಂತ ಅನನ್ಯಗೆ ತಿಳಿಯಲಿಲ್ಲ. ಆದರೆ ಅವಳ ಮನಸ್ಸು ಮಾತ್ರ ಈ ಸಮಯದಲ್ಲಿ ವಿಕ್ರಮ್ಗೆ ನೀನು ನಿರಾಸೆ ಆಸರೆ ಆಗಬೇಕು. ಅವನು ತುಂಬ ನೋವಿನಲ್ಲಿದ್ದಾನೆ. ಸ್ವಲ್ಪ ಹೊತ್ತಿನ ಮುಂಚೆ ಅವನ ಸ್ಥಿತಿ ಹೇಗಿತ್ತು ಅಂತ ನೀನು ನೋಡಿದ್ಯಾ? ಅವನು ಎಷ್ಟು ಹತಾಶನಾಗಿದ್ದ. ಆ ರೌಡಿಗಳಿಂದ ನಿನ್ನ ಪ್ರಾಣ ಕಾಪಾಡಿದ್ದು ಇದೇ ವಿಕ್ರಮ್ ತಾನೆ. ಅಂದ ಮೇಲೆ ಅವನ ಈ ಬೇಸರವನ್ನು ನಿನಗೆ ದೂರ ಮಾಡೋಕೆ ಆಗಲ್ವಾ? ನೀನು ಎಷ್ಟು ಕಲ್ಲು ಹೃದಯದವಳು. ಮುಖ ಕೂಡ ನೋಡೋದಿರೋ ಆ ಮನುಷ್ಯನಿಗಾಗಿ ಕಾಯ್ತಿದ್ದೀಯಾ? ಆದರೆ ಕಣ್ಣ ಮುಂದೆ ನಿಂತು ನಿನ್ನ ಕಾಪಾಡಿದ ವಿಕ್ರಮ್ ಕೂಡ ನಿನ್ನ ರಕ್ಷಕನೇ ಅಲ್ವಾ? ಅವನನ್ನು ಹೀಗೆ ಸಂಕಟದಲ್ಲಿ ನೋಡೋಕೆ ನಿನಗೆ ಮನಸ್ಸು ಹೇಗೆ ಬರುತ್ತದೆ ಅಂತ ಅವಳನ್ನೇ ಪ್ರಶ್ನಿಸತೊಡಗಿದಳು. ಅನನ್ಯ ಕಡೆಯಿಂದ ತಕ್ಷಣಕ್ಕೆ ಯಾವ ಉತ್ತರವೂ ಬಾರದೆ ಇದ್ದುದನ್ನು ನೋಡಿ ವಿಕ್ರಮ್ ಎದ್ದು ನಿಂತು, ಸರಿ ಬಿಡು, ನನ್ನ ಪ್ರಶ್ನೆಗೆ ಉತ್ತರ ಕೊಡೋ ಅಗತ್ಯವೇ ಇಲ್ಲ. ನಾನೇನು ನಿನ್ನ ಜೀವನದಲ್ಲಿ ಅಷ್ಟೊಂದು ಪ್ರಮುಖವಾದವನಲ್ಲ ಬಿಡು. ನಿನ್ನನ್ನು ನಿನ್ನಿಷ್ಟದಂತೆ ಸ್ವತಂತ್ರವಾಗಿ ಇರಬಹುದು. ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು ಅಂತೇನೂ ಇಲ್ಲ ಅಂತ ತೀವ್ರ ಬೇಸರದಿಂದ ಅಲ್ಲಿಂದ ಹೊರಡೋಕೆ ನಿಂತ. ಅವನು ಹೋಗೋದನ್ನು ನೋಡಿ ಅನನ್ಯ ಮೆಲ್ಲನೆ, ಇಲ್ಲ ವಿಕ್ರಮ್, ನಾನು ನಿನ್ನನ್ನು ಯಾವತ್ತೂ ಬಿಟ್ಟು ಹೋಗಲ್ಲ ಅಂದ್ಲು. ಆ ಒಂದೇ ಒಂದು ಮಾತು ವಿಕ್ರಮ್ಗೆ ಹೊಸ ಜೀವ ತಂದಂತಾಯಿತು. ಅವನ ಮುಖದಲ್ಲಿ ಸುಂದರವಾದ ನಗು ಚೆಲ್ಲಿ ಅನನ್ಯ ನೋಡುತ್ತಾ, ಥ್ಯಾಂಕ್ ಯು ಅನನ್ಯ, ನನಗೆ ಗೊತ್ತಿತ್ತು ನೀನು ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಅಂದ. ಅನನ್ಯ ತನ್ನ ಜಾಗದಿಂದ ಎದ್ದು ನಿಂತು, ನೀನು ಯಾಕೆ ನನಗೆ ಥ್ಯಾಂಕ್ ಯು ಹೇಳ್ತಿದ್ದೀಯಾ? ಮದುವೆಯಾದ ಮೊದಲನೇ ದಿನವೇ ನಾನು ನಿನಗೆ ಹೇಳಿದ್ದೆ ಅಲ್ವಾ, ನಾವು ಹೊಸ ಜೀವನ ಶುರು ಮಾಡೋಣ ಅಂತ. ನಾನು ನನ್ನ ಕಡೆಯಿಂದ ಈ ಮದುವೆಯ ಬಂಧವನ್ನು ಪ್ರಾಮಾಣಿಕವಾಗಿ ನಡೆಸಿಕೊಂಡು ಹೋಗೋಕೆ ಸಿದ್ಧವಾಗಿದ್ದೇನೆ. ಆದರೆ ನೆನಪಿರಲಿ, ನೀನು ನನ್ನ ವಿಷಯಗಳಲ್ಲಿ ಜಾಸ್ತಿ ತಲೆ ಹಾಕಬಾರದು ಅಂದ್ಲು. ವಿಕ್ರಮ್ ನಗುತ್ತಾ, ನಮ್ಮಿಬ್ಬರ ಸಂಬಂಧಕ್ಕೆ ಧಕ್ಕೆ ಬರದಿದ್ದಷ್ಟು ದಿನ ನಾನು ನಿನ್ನ ವಿಷಯದಲ್ಲಿ ಖಂಡಿತ ತಲೆ ಹಾಕಲ್ಲ. ಆದರೆ ನಮ್ಮಿಬ್ಬರ ಸಂಬಂಧ ಹಾಳೋಗೋ ಥರ ನೀನೇನಾದರೂ ಮಾಡಿದರೆ ಆ ದಿನ ನಾನು ನಿನ್ನ ವಿಷಯದಲ್ಲಿ ಖಂಡಿತ ಮಧ್ಯ ಪ್ರವೇಶಿಸ್ತೀನಿ ಅಂದ. ನಮ್ಮಿಬ್ಬರ ಸಂಬಂಧಕ್ಕೆ ತೊಂದರೆ ತರೋ ಯಾವ ಕೆಲಸವನ್ನೂ ನಾನು ಮಾಡಲ್ಲ. ಆದರೆ ಇವತ್ತು ಬೆಳಗ್ಗೆಯಿಂದ ನೀನು ಯಾಕೆ ಇಷ್ಟೊಂದು ಕಿರಿಕಿರಿ ಮಾಡಿಕೊಳ್ಳುತ್ತಿದ್ದೀಯಾ? ಅದನ್ನಾದರೂ ನನಗೆ ಹೇಳ್ತೀಯಾ ಅಂತ ಅನನ್ಯ ಕೇಳಿದ್ಲು. ಅದಕ್ಕೆ ವಿಕ್ರಮ್ ಮೌನವಾಗಿ ಬಿಟ್ಟ. ಅವನು ತನ್ನನ್ನೇ ಫೋನಲ್ಲಿ ಕೇಳಿದ್ದೇನೋ, ತಾನೇನು ನೋಡಿದ್ದೇನೋ ಅದನ್ನು ಅನನ್ಯಗೆ ಹೇಗೆ ಹೇಳಲಿ? ಯಾವುದೇ ಕಾರಣಕ್ಕೂ ಅನನ್ಯನ ಕಳೆದುಕೊಳ್ಳೋಕೆ ಅವನಿಗೆ ಇಷ್ಟವಿರಲಿಲ್ಲ. ಅದಕ್ಕೆ ಸುಳ್ಳು ಹೇಳಲು ನಿರ್ಧರಿಸಿ
ಅದೇನಿಲ್ಲ ಅನನ್ಯ, ಬೆಳಗ್ಗೆ ನೀನು ಮನೆಯಲ್ಲಿ ಇರಲಿಲ್ಲ ಅಲ್ವಾ? ಅಪ್ಪ ಅಮ್ಮ ನಿನ್ನನ್ನು ಭೇಟಿಯಾಗಬೇಕು ಅಂತ ಕಾಯ್ದಿದ್ದು. ನೀನು ಯಾವಾಗ ಬರ್ತೀಯೋ ಅಂತ ಯೋಚನೆ ಮಾಡಿ ಮಾಡಿ ನನಗೆ ತಲೆ ಕೆಟ್ಟು ಹೋಯಿತು. ಆ ಸಿಟ್ಟಿನಲ್ಲೇ ನಾನು ಟಿಫಿನ್ ಕೂಡ ಮಾಡಿರಲಿಲ್ಲ ಅಂದ. ಅನನ್ಯಾಗೆ ವಿಕ್ರಮ್ ಹೇಳಿದ ಮಾತು ಪೂರ್ತಿ ನಂಬೋಕೆ ಆಗಲಿಲ್ಲವಾದರೂ ಸುಮ್ಮನೆ ಒಪ್ಪಿಕೊಂಡಂತೆ ನಟಿಸಿದಳು. ಇಬ್ಬರು ಹೀಗೆ ಮಾತನಾಡುತ್ತಾ ನಿಂತಿರುವಾಗಲೇ ಲಿವಿಂಗ್ ಏರಿಯಾಗೆ ಚೇತನ್ ಬಂದ. ಚೇತನ್ ತನ್ನ ಅತ್ತಿಗೆ ಹತ್ತಿರ ಬಂದು, ಅತ್ತಿಗೆ, ಅಮ್ಮ ನಿಮ್ಮನ್ನು ಭೇಟಿಯಾಗಬೇಕು ಅಂತ ಕಾಯ್ತಿದ್ದಾರೆ. ತಮ್ಮ ಸೊಸೆಯನ್ನು ನೋಡೋಕೆ ಅವರಿಗೆ ತುಂಬ ಆಸೆ. ಮದುವೆಯಾಗಿ ಅಷ್ಟೊಂದು ದಿನ ಆಯಿತು, ಇನ್ನೂ ಸೊಸೆ ಮುಖನ್ನೇ ನೋಡಿಲ್ಲ ಅಂತ ಬೇಸರದಲ್ಲಿದ್ದಾರೆ ಅಂತ ಹೇಳಿ ತನ್ನ ಅಣ್ಣ ವಿಕ್ರಮ್ ಕಡೆ ನೋಡಿದ. ವಿಕ್ರಮ್, ನೀನು ಚಿಂತೆ ಮಾಡಬೇಡ ಚೇತನ್, ನೀನು ಮನೆಗೆ ಹೊರಡು. ನಾನು ಮತ್ತು ಅನನ್ಯ ಇಬ್ಬರು ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿಗೆ ಬರ್ತೀವಿ ಅಂದ. ಸರಿ ಅಣ್ಣ ಅಂತ ಹೇಳಿ ಚೇತನ್ ಅಲ್ಲಿಂದ ಹೊರಟು ಹೋದ. ಸರಿ, ನಾನು ಬೇಗ ರೆಡಿಯಾಗಿ ಬರ್ತೀನಿ ಅಂತ ಹೇಳಿ ಅನನ್ಯ ತನ್ನ ರೂಮ್ ಕಡೆ ನಡೆದಳು. ಅನನ್ಯ ಹೋಗುವುದನ್ನೇ ನೋಡಿ ವಿಕ್ರಮ್ ಕೆಲಸವನ್ನು ಕರೆದು ರೂಮ್ ಕ್ಲೀನ್ ಮಾಡಲು ಹೇಳಿ ಅಲ್ಲಿಂದ ಹೊರಟ. ಸ್ವಲ್ಪ ಹೊತ್ತಿನಲ್ಲಿ ಅನನ್ಯ ಸುಂದರವಾಗಿ ರೆಡಿಯಾಗಿ ಕೆಳಗೆ ಬಂದಳು. ವಿಕ್ರಮ್ ಕೂಡ ಬಟ್ಟೆ ಬದಲಾಯಿಸಿಕೊಂಡು ಬಂದ. ಅನನ್ಯನ ನೋಡಿ ವಿಕ್ರಮ್, ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅನನ್ಯ ಅಂತ ಮನಸ್ಸಾರೆ ಹೊಗಳಿದ. ತನ್ನ ಹೊಗಳಿಕೆ ಕೇಳಿ ಅನನ್ಯಗೆ ನಗು ಬಂತು. ಅವಳ ಆ ಸುಂದರ ನಗು ನೋಡಿ ವಿಕ್ರಮ್ ತನ್ನ ಮನಸ್ಸಿನಲ್ಲಿ ಆ ನಗುವನ್ನು ನಾನು ಇನ್ಮೇಲೆ ಯಾವತ್ತೂ ಮಾಯವಾಗೋಕೆ ಬಿಡಲ್ಲ ಅಂದ್ಕೊಂಡ. ವಿಕ್ರಮ್ ತನ್ನನ್ನೇ ನೋಡುತ್ತಾ ಯೋಚನೆಯಲ್ಲಿ ಮುಳುಗಿರೋದನ್ನು ನೋಡಿ ಅನನ್ಯ, ನಾನು ಸುಂದರವಾಗಿದ್ದೀನಿ ಅಂತ ದಿನಪೂರ್ತಿ ಇಲ್ಲೇ ನಿಂತು ನನ್ನನ್ನೇ ನೋಡ್ತಾ ಇರ್ತೀಯಾ? ಹೇಗೆ? ನಾವು ನಿಮ್ಮ ಅಪ್ಪ ಅಮ್ಮನನ್ನು ಭೇಟಿ ಆಗೋಕೆ ಹೋಗಬೇಕಲ್ವಾ ಅಂದ್ಲು. ಅವಳ ಮಾತು ಕೇಳಿ ವಿಕ್ರಮ್ಗೆ ಪ್ರಜ್ಞೆ ಬಂತು. ಹಾಂ, ಸರಿ ಸರಿ, ಹೊರಡೋಣ ಅಂತ ಹೇಳಿ ಅನನ್ಯ ಜೊತೆ ಮನೆಯಿಂದ ಹೊರಗೆ ಬಂದು ಕಾರಿನಲ್ಲಿ ಕುಳಿತು ಇಬ್ಬರು ಹೆಗಡೆ ಕುಟುಂಬದ ಮುಖ್ಯ ಮನೆಗೆ ಹೊರಟರು. ಇನ್ನೊಂದೆಡೆ ಒಂದು ಕತ್ತಲಾದ ಮನೆ ಅಥವಾ ಒಂದು ಕತ್ತಲೆ ತುಂಬಿದ ಬಂಗಲೆ ಅಂದರೂ ಸರಿ. ಅದರ ಸುತ್ತಲೂ ಸ್ಮಶಾನಗಳು ಆವರಿಸಿದ್ದು ನೋಡೋದಕ್ಕೆ ಅತ್ಯಂತ ಭೀಕರ ಹಾಗೂ ಭಯಾನಕವಾಗಿದ್ದ ಜಾಗವದು. ಆ ಕತ್ತಲೆಯ ಬಂಗಲೆಯ ನಡುಭಾಗದಲ್ಲಿ ಕತ್ತಲೆಯಷ್ಟೇ ಆವರಿಸಿದ್ದ ಇನ್ನಷ್ಟು ಭಯ ಹುಟ್ಟಿಸುತ್ತಿತ್ತು. ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದ. ಅವನ ಕೈಯಲ್ಲಿ ಒಂದು ಕವರ್ ಇತ್ತು. ಆ ವ್ಯಕ್ತಿ ತನ್ನ ಎದುರಿಗೆ ಕುಳಿತಿದ್ದ ಮನುಷ್ಯನ ಕಡೆ ಆ ಕವರನ್ನು ನೀಡಿದ. ಅವನ ಎದುರಿಗೆ ಅತ್ಯಂತ ಗಾಂಭೀರ್ಯದಿಂದ ಶಕ್ತಿಯುತವಾಗಿ ಕುಳಿತಿದ್ದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅವನೇ ವಿರಾಟ್. ವಿರಾಟ್ ಆ ಕವರ್ ತೆಗೆದುಕೊಂಡು ಸಣ್ಣ ನಗು ಬೀರುತ್ತಾ, ಕೆಲಸ ಮುಗಿಯಿತಾ ಅಂತ ಕೇಳಿದ. ಹೌದು ಬಾಸ್, ನೀವು ಹೇಳಿದಂತೆಯೇ ಎಲ್ಲ ಕೆಲಸ ಮುಗಿಸಿದ್ದೇವೆ ಅಂದ. ಆ ವ್ಯಕ್ತಿ, ಒಳ್ಳೆಯದು, ನಿನ್ನ ಕೆಲಸ ಮುಗಿಯಿತು, ನೀನು ಹೊರಡಬಹುದು. ಆದರೆ ನೆನಪಿರಲಿ, ನಿನ್ನ ಗುರುತು ಆ ಜನರ ಮುಂದೆ ಯಾವುದೇ ಕಾರಣಕ್ಕೂ ಸಿಕ್ಕಬಾರದು ಎಂದು ವಿರಾಟ್ ಎಚ್ಚರಿಸಿದ. ಸರಿ ಬಾಸ್ ಎಂದು ಹೇಳಿ ಆ ಮನುಷ್ಯ ಅಲ್ಲಿಂದ ಹೊರಟು ಹೋದ. ವಿರಾಟ್ ತನ್ನ ಜಾಗದಿಂದ ಎದ್ದು ನಿಂತು ಮುಗುಳ್ನಗುತ್ತಾ ತನ್ನ ಫೋನ್ ತೆಗೆದು ಯಾರಿಗೋ ಕರೆ ಮಾಡಿದ. ಇತ್ತ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಅನನ್ಯಾಗೆ ಸಣ್ಣಗೆ ಗಾಬರಿಯಾಗುತ್ತಿತ್ತು. ಯಾಕೆಂದರೆ ಅವಳು ಮೊದಲ ಬಾರಿಗೆ ವಿಕ್ರಮ್ ಅವರ ಅಪ್ಪ ಅಮ್ಮನನ್ನು ಹಾಗೂ ಹೆಗಡೆ ಕುಟುಂಬದವರನ್ನು ಭೇಟಿಯಾಗಲು ಹೊರಟಿದ್ದಳು. ಪಕ್ಕದಲ್ಲೇ ಕುಳಿತಿದ್ದ ವಿಕ್ರಮ್ ಅನನ್ಯ ಗಾಬರಿಯಾಗಿರೋದನ್ನು ನೋಡಿ ತನ್ನ ಕನ್ನಡಕವನ್ನು ಸರಿಪಡಿಸಿಕೊಳ್ಳುತ್ತಾ, ನೀನು ಹೀಗೆ ಗಾಬರಿಯಾಗಿದ್ದಕ್ಕೆ ಇನ್ನಷ್ಟು ಮುದ್ದಾಗಿ ಕಾಣಿಸ್ತಿದ್ದೀಯಾ ಅಂದ. ವಿಕ್ರಮ್ ಮಾತು ಕೇಳಿ ಅನನ್ಯಾಗೆ ಸಿಟ್ಟು ಬಂತು. ನೀನು ನನ್ನನ್ನು ನೋಡಿ ತಮಾಷೆ ಮಾಡ್ತಿದ್ದೀಯಾ? ನಾನು ಹೆದರಿಕೊಂಡಿದ್ದೀನಿ ಅಂತ ನಿನಗೆ ಖುಷಿನಾ ಅಂತ ಕೋಪದಿಂದ ಅವನನ್ನೇ ದಿಟ್ಟಿಸಿ ನೋಡಿದಳು. ನಿನ್ನ ಮಾತು ವಾಪಸ್ ತಗೋ, ಇಲ್ಲದಿದ್ದರೆ ನೋಡು ಅಂತ ಕಣ್ಣಲ್ಲೇ ಬೆದರಿಕೆ ಹಾಕುವಂತಿತ್ತು ಅವಳ ನೋಟ. ವಿಕ್ರಮ್ ಕೂಡ ಪ್ರತಿಯಾಗಿ ಅವಳನ್ನೇ ನೋಡುತ್ತಾ, ಒಂದು ವೇಳೆ ನನ್ನ ಮಾತು ವಾಪಸ್ ತೆಗೆದುಕೊಳ್ಳದಿದ್ದರೆ ನೀನೇನು ಮಾಡ್ತೀಯಾ ಅಂತ ಕಣ್ಣಲ್ಲೇ ಸವಾಲು ಎಸೆದ. ಅನನ್ಯಾಗೆ ಅವನನ್ನೇನು ಮಾಡೋಕೆ ಆಗಲಿಲ್ಲ. ಮನಸ್ಸಿನಲ್ಲಿಯೇ ಅವನಿಗೆ ಬೈದುಕೊಂಡು ಸುಮ್ಮನಾದಳು. ಸರಿಯಾಗಿ ಅದೇ ಸಮಯಕ್ಕೆ ಅನನ್ಯ ಫೋನ್ ರಿಂಗ್ ಆಯಿತು. ಕೋಪದಲ್ಲಿದ್ದ ಅನನ್ಯ ನಂಬರ್ ಸಹ ನೋಡದೆ ಫೋನ್ ರಿಸೀವ್ ಮಾಡಿ ಹಲೋ ಅಂತ ಸಿಟ್ಟಿನಿಂದಲೇ ಅಂದಳು. ಏನಾಯಿತು ಅನನ್ಯ, ಯಾಕೆ ಇಷ್ಟೊಂದು ಕೋಪದಲ್ಲಿದ್ದೀಯಾ? ಫೋನಿಂದ ಶಾಂತವಾದ ಗಂಭೀರವಾದ ಧ್ವನಿ ಕೇಳಿಸಿತು. ಯಾರು ನೀವು? ಅನನ್ಯ ಸ್ವಲ್ಪ ಸಮಾಧಾನದಿಂದ ಕೇಳಿದಳು. ನಾನು ವಿರಾಟ್ ಅಂದ ಆ ಕಡೆಯಿಂದ. ಓ, ನೀವಾ? ದಿಢೀರನ್ನೇ ಕಾಲ್ ಮಾಡಿದ್ರಿ? ಅನನ್ಯ ಕೇಳುತ್ತಾ ಕೋಪದಿಂದ ವಿಕ್ರಮ್ ಕಡೆ ನೋಡಿದಳು. ಅನನ್ಯ ಕೋಪ ನೋಡಿ ವಿಕ್ರಮ್ಗೆ ನಗು ಬಂತು. ಆದರೆ ಅವಳ ಗಾಬರಿ ಈಗ ಕಡಿಮೆಯಾಗಿದೆ ಅಂತ ಅರ್ಥ ಮಾಡಿಕೊಂಡು ಅವಳನ್ನು ಮತ್ತೆ ಪೀಡಿಸದೆ ಸುಮ್ಮನೆ ತನ್ನ ಲ್ಯಾಪ್ಟಾಪ್ ತೆರೆದು ಕಂಪನಿ ಕೆಲಸ ಮಾಡಲು ಶುರು ಮಾಡಿದ. ನನಗೆ ನಿನ್ನ ಹತ್ತಿರ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಿತ್ತು ಅನನ್ಯ ಅಂದ ವಿರಾಟ್. ಮುಖ್ಯವಾದ ವಿಷಯನ? ಅಂದರೆ ನನಗೀಗ ಫ್ರೀ ಇಲ್ಲ, ವಿಕ್ರಮ್ ಜೊತೆ ಹೊರಗೆ ಹೋಗ್ತಾ ಇದ್ದೀನಿ ಅಂತ ಅನನ್ಯ ಅಮಾಯಕವಾಗಿ ಹೇಳಿದಳು. ನಿಜ ಹೇಳಬೇಕೆಂದರೆ ಅನನ್ಯಗೆ ವಿರಾಟ್ಗೆ ವಿಷಯ ಹೇಳೋ ಇಷ್ಟವಿರಲಿಲ್ಲ. ಆದರೆ ಅವನು ವಿಕ್ರಮ್ನ ಫ್ರೆಂಡ್ ಆಗಿದ್ದರಿಂದ ಹಾಗೂ ನಿನ್ನೆ ರಾತ್ರಿ ತನ್ನ ಅನುಮಾನದಿಂದ ಅವನಿಗೆ ತೊಂದರೆ ಕೊಟ್ಟಿದ್ದಕ್ಕೆ ಇದ್ದ ಅಪರಾಧ ಪ್ರಜ್ಞೆಯಿಂದ ವಿಷಯ ತಿಳಿಸಿದ್ದಳು. ಓ, ನೀನು ವಿಕ್ರಮ್ ಜೊತೆ ಇದ್ದೀಯಾ? ಸರಿ ಬಿಡು ಅಂದ ವಿರಾಟ್. ಅಷ್ಟಕ್ಕೂ ಏನಾಗಬೇಕಿತ್ತು ಅಂತ ಅನನ್ಯ ಕೇಳಿದಳು. ವಿರಾಟ್ ಮುಖದಲ್ಲಿ ಒಂದು ದುಷ್ಟತನದ ನಗು ಮೂಡಿತ್ತು. ನನಗೆ ನಿನ್ನ ಬಗ್ಗೆ ಒಂದು ದೊಡ್ಡ ವಿಷಯ ಗೊತ್ತಾಗಿದೆ ಅನನ್ಯ ಅಂದ. ಅದನ್ನು ಕೇಳಿ ಅನನ್ಯಗೆ ತಲೆ ತಿರುಗಿದಂತಾಗಿತ್ತು. ವಿರಾಟ್ಗೆ ತನ್ನ ಬಗ್ಗೆ ಏನು ಗೊತ್ತಾಗಿರಬಹುದು ಅಂತ ಗಾಬರಿಯಾದಳು. ಏನು ಗೊತ್ತಾಯಿತು ನನ್ನ ಬಗ್ಗೆ? ಅವಳ ಧ್ವನಿಯಲ್ಲಿ ನಡುಕವಿತ್ತು. ಅವಳ ಧ್ವನಿ ವ್ಯತ್ಯಾಸವಾಗಿದ್ದನ್ನು ನೋಡಿ ವಿಕ್ರಮ್ ಅವಳ ಕಡೆ ತಿರುಗಿ ನೋಡಿದ. ಅನನ್ಯ ತಕ್ಷಣ ತನ್ನ ಮುಖದಲ್ಲಿ ಅಭಿವ್ಯಕ್ತ ಬದಲಾಯಿಸಿ ಕಲಿ ನಗು ಬೀರುತ್ತಾ ವಿಕ್ರಮ್ನ ನೋಡುತ್ತಾ, ಹೇಳು ವಿರಾಟ್, ಏನು ಗೊತ್ತಾಯಿತು ಅಂತ ಫೋನ್ನಲ್ಲಿ ಕೇಳಿದ್ಲು. ವಿರಾಟ್, ನಿನ್ನ ಬಗ್ಗೆ
ಇಂದು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಸಿಕ್ಕಿದೆ. ನೀನು ಯಾವಾಗ ಫ್ರೀ ಆಗ್ತೀಯೋ ಆಗ ನನಗೆ ಕಾಲ್ ಮಾಡು. ನಿನ್ನನ್ನು ಭೇಟಿಯಾಗೋಕ್ಕೆ ಬರ್ತೀನಿ ಅಂತ ಹೇಳಿ ಫೋನ್ ಇಟ್ಟ ವಿರಾಟ್ ಹೇಳಿದ ಆ ಮಾತು ಅನನ್ಯನ ಬೆದರಿಸಲು ಸಾಕಾಗಿತ್ತು. ವಿರಾಟ್ಗೆ ನನ್ನ ಬಗ್ಗೆ ಏನು ಗೊತ್ತಾಗಿರಬಹುದು? ನನ್ನ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಹುಡುಗ ಓಡಿ ಹೋದ ಅಂತ ವಿಕ್ರಮ್ಗೆ ಸುಳ್ಳು ಹೇಳಿದ್ದು ಗೊತ್ತಾಗಿ ಬಿಡುತ್ತಾ? ಅಥವಾ ಆ ರೌಡಿಗಳ ಬಗ್ಗೆ ಏನಾದರೂ ಸಿಕ್ಕಿ ಬೀಳ್ತಾ? ಅನನ್ಯಳ ತಲೆಯಲ್ಲಿ ನೂರಾರು ಯೋಚನೆಗಳು ಓಡಲಾರಂಭಿಸಿದವು. ಅವಳು ಯೋಚನೆಯಲ್ಲಿ ಮುಳುಗಿರುವಾಗಲೇ ಕಾರು ನಿಂತಿತ್ತು. ಡ್ರೈವರ್ ಅಮ್ಮೋರೆ ಹೆಗಡೆ ಕಾರ್ಪೊರೇಷನ್ ಮಾಲೀಕರ ಮುಖ್ಯ ಬಂಗಲೆ ಬಂತು ಅಂದ ಅನನ್ಯ. ಕಾರಿನ ಗಾಜಿನಿಂದ ಹೊರಗೆ ನೋಡಿದಳು. ಕಣ್ಣ ಮುಂದೆ ಒಂದು ಬೃಹತ್ ಮಹಲು ನಿಂತಿತ್ತು. ಅದು ವಿಕ್ರಮ್ನ ಸ್ವಂತ ಮನೆಗಿಂತಲೂ ಎಷ್ಟೋ ಪಟ್ಟು ದೊಡ್ಡದಾಗಿತ್ತು. ಅದನ್ನು ನೋಡಿ ಅನನ್ಯ ಕಣ್ಣುಗಳನ್ನು ಅಗಲಿಸಿ ವಿಕ್ರಮ್ನ ನೋಡಿ ಮುಗ್ಧವಾಗಿ, ಅಪ್ಪ, ನಾನು ನಿನ್ನ ಜೊತೆ ಇಡೀ ಜೀವಮಾನ ಇದ್ದು ಬಿಟ್ರೆ ಇಂತಹ ದೊಡ್ಡ ದೊಡ್ಡ ಅರಮನೆಗಳನ್ನು ಎಷ್ಟು ಬೇಕಾದರೂ ನೋಡಬಹುದು ಅನಿಸುತ್ತದೆ. ನಿಮ್ಮ ಮನೆಗಿಂತಲೂ ಇದು ಎಷ್ಟು ದೊಡ್ಡದಾಗಿದೆ ಅಂದ್ಲು ಅನನ್ಯ ಬಾಯಿಂದ. ಇಡೀ ಜೀವಮಾನ ನಿನ್ನ ಜೊತೆ ಇದ್ದು ಬಿಟ್ರೆ ಅನ್ನೋ ಮಾತು ಕೇಳಿ ವಿಕ್ರಮ್ಗೆ ಮನಸ್ಸಿನಲ್ಲಿ ಕೋಟಿ ದೀಪ ಬೆಳಗಿದಂತಾಗಿತ್ತು. ಅವನು ಮುಗುಳ್ನಗುತ್ತಾ, ಖಂಡಿತ ಅನನ್ಯ, ನೀನು ಇಡೀ ಜೀವಮಾನ ನನ್ನ ಜೊತೆಯೇ ಇರಬಹುದು. ನಿನಗೆ ಇಷ್ಟವಾದರೆ ಇದಕ್ಕಿಂತಲೂ ದೊಡ್ಡ ಅರಮನೆಯನ್ನು ನಿನಗಾಗಿ ಕಟ್ಟಿಸಿಕೊಡ್ತೀನಿ. ನೀನು ಬರೀ ಆಜ್ಞೆ ಮಾಡಬೇಕಷ್ಟೇ ಅಂದ. ಅನನ್ಯ ಮುಗುಳ್ನಗುತ್ತಾ, ಅಯ್ಯೋ ಬೇಡ ಬೇಡ, ಅದರ ಅಗತ್ಯವಿಲ್ಲ. ನನಗೆ ನಿನ್ನ ಈ ಚಿಕ್ಕ ಮನೆಯಲ್ಲಿ ಯಾವ ರೂಮ್ ಎಲ್ಲಿದೆ ಅಂತ ನೆನಪಿಟ್ಟುಕೊಳ್ಳೋಕೆ ಆಗಲ್ಲ. ಇನ್ನು ನೀನೇನಾದರೂ ಅಷ್ಟೊಂದು ದೊಡ್ಡ ಅರಮನೆ ಕಟ್ಟಿಸಿಬಿಟ್ರೆ ನಾನು ಆ ಮನೆಯಲ್ಲಿ ಎಲ್ಲಿದ್ದೀನಿ ಅಂತ ನನಗೆ ಗೊತ್ತಾಗದೆ ಕಳೆದು ಹೋಗ್ತೀನಿ ಅಂದ್ಲು. ನಿಜ ಹೇಳಬೇಕೆಂದರೆ ವಿಕ್ರಮ್ ಮನೆಯ ರೂಮ್ಗಳನ್ನು ನೆನಪಿಟ್ಟುಕೊಳ್ಳೋದೇ ಅನನ್ಯಗೆ ದೊಡ್ಡ ಕಿರಿಕಿರಿಯಾಗಿತ್ತು. ಜೊತೆಗೆ ಅವಳಿಗೆ ವಿಕ್ರಮ್ಗೆ ಸುಮ್ಮನೆ ತೊಂದರೆ ಕೊಡೋಕೆ ಇಷ್ಟವಿರಲಿಲ್ಲ. ಸರಿ ಸರಿ, ಕಾರಿನಿಂದ ಕೆಳಗಿಳಿ, ಕಾರಿನಲ್ಲೇ ಕುಳಿತುಕೊಂಡಿರ್ತೀಯಾ ಹೆಂಗೆ ಅಂತ ವಿಕ್ರಮ್ ಅಂದ. ಅನನ್ಯ ತನ್ನ ಆಲೋಚನೆಗಳಿಂದ ಹೊರಬಂದು ಕಾರಿನಿಂದ ಕೆಳಗಿಳಿದಳು. ಒಂದು ಕ್ಷಣ ಕಣ್ಣ ಮುಂದಿದ್ದ ಆ ಬೃಹತ್ ಮಲನ್ನೇ ದಿಟ್ಟಿಸಿ ನೋಡಿದಳು. ವಿಕ್ರಮ್, ನೀನು ಒಳಗಡೆ ಹೋಗ್ತಾ ಇರು, ನನಗೊಂದು ಇಂಪಾರ್ಟೆಂಟ್ ಫೋನ್ ಕಾಲ್ ಮಾಡಿ ಬರ್ತೀನಿ ಅಂತ ಹೇಳಿ ಸ್ವಲ್ಪ ದೂರ ಹೋದ. ವಿಕ್ರಮ್ ಫೋನಲ್ಲಿ ಮಾತನಾಡೋದಕ್ಕೆ ಹೋಗೋದನ್ನೇ ನೋಡಿ ಅನನ್ಯ ನೋಡುತ್ತಾ ನಿಂತಿದ್ಲು. ನಾನು ತಗೊಂಡಿರೋ ಈ ನಿರ್ಧಾರ ಸರಿಯಾಗಿದೆ ಅನಿಸುತ್ತೆ ಅಂತ ತನ್ನಷ್ಟಕ್ಕೆ ತಾನೇ ಗೊಣಗಿಕೊಂಡಳು. ಸ್ವಲ್ಪ ಹೊತ್ತು ಫೋನ್ನಲ್ಲಿ ಮಾತನಾಡಿದ ನಂತರ ವಿಕ್ರಮ್ ವಾಪಸ್ ಅನನ್ಯ ಹತ್ತಿರ ಬಂದ. ಇನ್ನೊಂದೆಡೆ ಫೋನ್ ಕಟ್ ಆಗಿದ್ದಂತೆ ಅಲ್ಲಿ ವಿರಾಟ್ ಸಿಕ್ಕಾಪಟ್ಟೆ ಸಿಟ್ಟಿನಿಂದ ತನ್ನ ಮೊಬೈಲನ್ನು ನೆಲಕ್ಕೆ ಎಸೆದು ಒಡೆದು ಹಾಕಿದ್ದ. ವಿಕ್ರಮ್, ನೀನು ಆಕೆ ಅನನ್ಯನ ಮದುವೆಯಾದೆ. ನಿನಗೆ ಮದುವೆಯಾಗೋಕ್ಕೆ ಈ ಅನನ್ಯನೇ ಸಿಗಬೇಕಿತ್ತ? ಇಡೀ ಬೆಂಗಳೂರು ಮೈಸೂರು ನಗರದಲ್ಲಿ ಹುಡುಗಿಯರ ಅಭಾವವಿತ್ತ ನಿನಗೆ? ಅನನ್ಯನೇ ಬೇಕಿತ್ತ ನಿನಗೆ ಅಂತ ಸಿಟ್ಟಿನಿಂದ ಕಿರುಚಾಡಿದ. ಸರಿಯಾಗಿ ಅದೇ ಸಮಯಕ್ಕೆ ಆ ಕತ್ತಲೆಯ ಬಂಗಲೆಯೊಳಗೆ ಒಬ್ಬ ವ್ಯಕ್ತಿ ಬಂದು ಅವನು ವಿರಾಟ್ ಕಡೆ ನೋಡಿ, ಬಾಸ್, ನಮ್ಮ ಜನರಿಗೆ ಒಂದು ಇಂಪಾರ್ಟೆಂಟ್ ವಿಷಯ ಗೊತ್ತಾಗಿದೆ ಅಂತ. ಏನು ಗೊತ್ತಾಯಿತು? ವಿರಾಟ್ ಕೋಪದಿಂದ ಆತನ ಕಡೆ ನೋಡಿ ಕೇಳಿದ ಆ ವ್ಯಕ್ತಿ. ಬಾಸ್, ವಿಕ್ರಮ್ ಮದುವೆ ಮೊದಲಿಗೆ ಅನುಷ್ಕಾ ಅನ್ನೋ ಹುಡುಗಿ ಜೊತೆ ಆಗಬೇಕಿತ್ತು. ಆದರೆ ವಿಕ್ರಮ್ ಆ ಹುಡುಗಿಯ ಹತ್ತಿರ ಏನು ತಂತ್ರ ಹೂಡಿದ್ದನೋ ಗೊತ್ತಿಲ್ಲ. ಆ ಅನುಷ್ಕಾನೇ ವಿಕ್ರಮ್ನ ಮದುವೆ ಆಗೋಕ್ಕೆ ಒಪ್ಪಲಿಲ್ಲ. ಆದರೆ ತಕ್ಷಣವೇ ಆ ಹುಡುಗಿಯ ಕೈಗೆ ಎಲ್ಲಿಂದಲೂ ಕೋಟಿ ಕೋಟಿ ಹಣ ಬಂದು ಬಿಡ್ತು. ಇನ್ನು ಆ ಅನುಷ್ಕಾ ವಿಕ್ರಮ್ ಅಮ್ಮ ಅಂದರೆ ಲಕ್ಷ್ಮಿ ಹೆಗಡೆಯವರೇ ತಮ್ಮ ಮನೆಗೆ ಸೊಸೆಯಾಗಿ ಆಯ್ಕೆ ಮಾಡಿದ್ದರು. ಆದರೆ ಅನುಷ್ಕಾ ದಿಢೀರನೆ ಮದುವೆ ಬೇಡ ಅಂದಾಗ ಲಕ್ಷ್ಮಿ ಹೆಗಡೆಯವರಿಗೆ ತುಂಬ ಬೇಸರವಾಗಿತ್ತು. ಆದರೆ ಆಮೇಲೆ ತಮ್ಮ ಮಗ ತನ್ನಗೆ ಇಷ್ಟವಾದ ಹುಡುಗಿಯನ್ನೇ ಮದುವೆಯಾದ ಅಂತ ಗೊತ್ತಾದಾಗ ಅವರಿಗೆ ತುಂಬ ಖುಷಿಯಾಯಿತು. ನಮ್ಮ ಹೆಗಡೆ ಮನೆಗೆ ಕೊನೆಗೂ ಸೊಸೆ ಬಂದಳಲ್ಲ ಅಂತ ಅವರು ಸಂಭ್ರಮದಲ್ಲಿದ್ದಾರೆ ಅಂತ ನನಗೆ ತಿಳಿದಿದ್ದನ್ನೆಲ್ಲ ವಿರಾಟ್ಗೆ ತಿಳಿಸಿದ. ಸರಿ, ನೀನು ಹೋಗಬಹುದು ಅಂತ ವಿರಾಟ್ ಹೇಳಿದ್ದನ್ನೇ ತಡ ಆ ಮನುಷ್ಯ ಸುಮ್ಮನೆ ಅಲ್ಲಿಂದ ಹೊರಟು ಹೋದ. ಆದರೆ ನನ್ನ ಪ್ರೀತಿಯ ಗೆಳೆಯ ವಿಕ್ರಮ್ ತನಗೆ ಇಷ್ಟ ಬಂದ ಹಾಗೆ ತನ್ನ ಸ್ವಂತ ನಿರ್ಧಾರದಿಂದ ಅನನ್ಯನ ಮದುವೆಯಾಗಿದ್ದಾನೆ. ಆದರೆ ನನಗೆ ಅರ್ಥವಾಗದೇ ಇರೋ ಒಂದೇ ವಿಷಯ, ಈ ವಿಕ್ರಮ್ಗೆ ಅನನ್ಯ ಹೇಗೆ ಪರಿಚಯ? ಇವರಿಬ್ಬರ ಮಧ್ಯೆ ಏನು ಸಂಬಂಧ? ಇದರ ಬಗ್ಗೆ ನಾನು ಸಂಪೂರ್ಣವಾಗಿ ವಿಚಾರಿಸಬೇಕು ಅಂತ ವಿರಾಟ್ ತನಗೆ ತಾನೇ ಅಂದುಕೊಂಡ ತಕ್ಷಣ ಇನ್ನೊಬ್ಬರಿಗೆ ಕಾಲ್ ಮಾಡಿದ. ಸ್ವಲ್ಪ ಹೊತ್ತು ಮಾತನಾಡಿದ ಮೇಲೆ ವಿರಾಟ್ ಮುಖದಲ್ಲಿ ದುಷ್ಟನಗು ಮೂಡಿತ್ತು. ಆಹಾ, ಇನ್ನು ಬರೀ ಸಣ್ಣ ಕಿಡಿ ಹೊತ್ತಿಸಿಕೊಂಡಿದೆ ಅಷ್ಟೇ. ಇಡೀ ಕಾಡಿಗೆ ಬೆಂಕಿ ಬೀಳೋದು ಇನ್ನೂ ಬಾಕಿ ಇದೆ. ನೋಡ್ತೀನಿ ನನ್ನ ಪ್ರೀತಿಯ ಗೆಳೆಯ ವಿಕ್ರಮ್ ಹೆಗಡೆ, ನೀನು ನಿನ್ನ ಈ ಮದುವೆಯ ಸಂಬಂಧವನ್ನು ಇಷ್ಟು ದಿನ ಉಳಿಸಿಕೊಳ್ತೀಯಾ ಅಂತ ನಗುತ್ತಾ ತನ್ನ ಕೊಠಡಿಯ ಕಡೆ ಹೊರಟ. ಇತ್ತ ಹೆಗಡೆ ಬಂಗಲೆಯ ಮುಂದೆ ನಿಂತಿದ್ದ ಅನನ್ಯ ಆ ಬೃಹತ್ ಮನೆಯನ್ನು ನೋಡುತ್ತಾ, ವಿಕ್ರಮ್ ಫೋನ್ ಕಾಲ್ ಮುಗಿಸಿ ಬಂದವನೇ, ಬಾ ಒಳಗಡೆ ಹೋಗೋಣ ಅಂದ. ಅಷ್ಟರಲ್ಲಿ ಆ ದೊಡ್ಡ ಬಂಗಲೆಯ ಒಳಗಡೆಯಿಂದ ಒಬ್ಬ ಕೆಲಸದವ ಅವರನ್ನು ಸ್ವಾಗತಿಸಲು ಹೊರಗೆ ಬಂದ. ಅವನು ವಿಕ್ರಮ್ ಹತ್ತಿರ ಬಂದು, ಚಿಕ್ಕ ಯಜಮಾನರೇ, ಚಿಕ್ಕ ಅಮ್ಮವರೇ, ಹೆಗಡೆ ಬಂಗಲೆಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಅಂದ. ಗೇಟ್ ಓಪನ್ ಆಗುತ್ತಿದ್ದಂತೆ ಅನನ್ಯ ಒಳಗೆ ಗಿದ್ದ ಕಟ್ಟುನಿಟ್ಟಾದ ಸೆಕ್ಯೂರಿಟಿ ನೋಡಿ ದಿಢೀರನೆ ಎದೆ ಬಡಿತ ಜಾಸ್ತಿ ಆಯಿತು. ಗನ್ ಹಿಡಿದುಕೊಂಡು ಕೋಟ್ ಹಾಕಿಕೊಂಡು ಸಾಲಾಗಿ ನಿಂತಿದ್ದ ಅಷ್ಟೊಂದು ಸೆಕ್ಯೂರಿಟಿ ಗಾರ್ಡ್ಗಳನ್ನು ನೋಡಿ ಅವಳಿಗೆ ಭಯ ಶುರುವಾಯಿತು. ತಾನು ಇಲ್ಲಿಗೆ ಬಂದು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೀನಾ ಅಥವಾ ತಪ್ಪಾಯ್ತಾ ಅಂತ ತನ್ನ ನಿರ್ಧಾರದ ಮೇಲೆ ಅವಳಿಗೆ ಅನುಮಾನ ಬಂತು. ಅವಳ ಮುಖ ನೋಡಿ ವಿಕ್ರಮ್, ಏನು ಯೋಚನೆ ಮಾಡ್ತಿದ್ದೀಯಾ ಅನನ್ಯ ಅಂತ ಕೇಳಿದ. ವಿಕ್ರಮ್, ನಾನು ಇಲ್ಲಿಗೆ ಬರಬಾರದಿತ್ತು ಅನಿಸುತ್ತೆ. ಇಲ್ಲಿ ನೋಡಿದರೆ ಎಷ್ಟೊಂದು ಜನ ಇದ್ದಾರೆ. ನನಗೆ ಇಷ್ಟೊಂದು ಜನರನ್ನು ನೋಡಿ ಅಭ್ಯಾಸವೇ ಇಲ್ಲ. ನಿನ್ನ ಮನೆಯಲ್ಲಿ ಸಾಲಾಗಿ ಕೆಲಸದವರಿದ್ದಾರೆ, ಆದರೆ
ಅಂತೂ ಅವರಿಗಿಂತ ಡಬ್ಬಲ್ ಜನರಿದ್ದಾರೆ ಅಂತ ತನ್ನ ಮನಸ್ಸಿನಲ್ಲಿ ಭಯವನ್ನು ವಿಕ್ರಮ್ ಮುಂದೆ ತೋಡಿಕೊಂಡಳು. ವಿಕ್ರಮ್ ತಮಾಷೆಯಾಗಿ, ಅಯ್ಯೋ ನೀನು ಅಷ್ಟೊಂದು ಯೋಚನೆ ಮಾಡೋಕ್ಕೆ ಹೋಗಬೇಡ. ಆಮೇಲೆ ನಿನ್ನ ಸಣ್ಣ ತಲೆಯಲ್ಲಿ ಉಳಿದಿರೋ ಸ್ವಲ್ಪ ಬುದ್ಧಿನೂ ಎಲ್ಲಿಗಾದರೂ ಹೋಗಿಬಿಡುತ್ತದೆ. ಸುಮ್ಮನೆ ಒಳಗಡೆ ನಡಿ ಅಂದ. ನನಗೆ ಇಲ್ಲಿ ಭಯದಿಂದ ಟೆನ್ಷನ್ ಆಗ್ತಿದ್ರೆ ನೀನು ನನ್ನನ್ನು ನೋಡಿ ತಮಾಷೆ ಮಾಡ್ತಿದ್ದೀಯಾ? ಅನನ್ಯ ಮುಖ ಸೊಟ್ಟಗೆ ಮಾಡಿ ಅಂದ್ಲು. ಸರಿ ಸರಿ, ಕೋಪ ಮಾಡ್ಕೋಬೇಡ. ಒಂದು ಸಣ್ಣ ಕೆಲಸ ಮಾಡು. ದೀರ್ಘವಾಗಿ ಒಂದು ಉಸಿರು ತಗೋ. ಆಮೇಲೆ ಮೆಲ್ಲನೆ ಹೊರಗೆ ಬಿಡು. ನಿನಗೆ ರಿಲ್ಯಾಕ್ಸ್ ಅನಿಸುತ್ತೆ ಅಂತ ವಿಕ್ರಮ್ ಸಜೆಷನ್ ಕೊಟ್ಟ. ಅನನ್ಯ ಅವನನ್ನೇ ನೋಡುತ್ತಾ, ಯಾಕೆ, ನೀನೇನಾದರೂ ಡಾಕ್ಟರಾ ಅಂದ್ಲು. ಅದಲ್ಲಪ್ಪ, ಈಗ ನೀನು ಒಳಗಡೆ ಬರ್ತೀಯಾ ಅಥವಾ ನಿನ್ನನ್ನು ಇಲ್ಲೇ ಬಿಟ್ಟು ನಾನು ಒಬ್ಬನೇ ಒಳಗಡೆ ಹೋಗ್ಲಾ ಅಂತ ವಿಕ್ರಮ್ ಅಂದ. ವಿಕ್ರಮ್ ಮಾತು ಕೇಳಿ ಅನನ್ಯ ತಕ್ಷಣ ಜೋರಾಗಿ ಉಸಿರು ತೆಗೆದುಕೊಂಡು ಸ್ವಲ್ಪ ಹೊತ್ತು ತಡೆದು ಮೆಲ್ಲನೆ ಹೊರಬಿಟ್ಟಳು. ನಿಜವಾಗಿಯೂ ಅವಳಿಗೆ ಮುಂಚೆಗಿಂತ ಈಗ ಸ್ವಲ್ಪ ಸಮಾಧಾನ ಅನಿಸಿತ್ತು. ಅವಳು ಮುಗುಳ್ನಗುತ್ತಾ ಮಗುವಿನಂತೆ ಹೋಗಿ ವಿಕ್ರಮ್ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಸರಿ ನಡಿ, ಒಳಗಡೆ ಹೋಗೋಣ ಅಂದ್ಲು. ಅವಳು ಮಗುವಿನಂತೆ ನಡೆದುಕೊಳ್ಳೋದನ್ನು ನೋಡಿ ವಿಕ್ರಮ್ಗೆ ಮನಸ್ಸಿನಲ್ಲಿ ಖುಷಿಯಾಗಿ ಅವಳ ಕೈ ಹಿಡಿದುಕೊಂಡು ಒಳಗಡೆ ನಡೆದ. ಒಳಗಡೆ ಹೋಗ್ತಾ ಹೋಗ್ತಾ ಅನನ್ಯ ಮೆಲ್ಲನೆ, ವಿಕ್ರಮ್ ನೀನು ಎಷ್ಟು ಶ್ರೀಮಂತ ಅಲ್ವಾ ಅಂದ್ಲು. ಇದನ್ನು ನೀನು 2ನೇ ಬಾರಿ ಹೇಳಿದ್ದೀಯಾ ಅಂತ ವಿಕ್ರಮ್ ಅವಳ ಕಾಲೆಳೆದ. ಓ, ನನ್ನ ಕಾಲೆಳಿತಿದ್ದೀಯಾ? ಇರಲಿ ಬಿಡು, ಇವತ್ತು ನಿನ್ನನ್ನು ಕ್ಷಮಿಸಿ ಬಿಡ್ತೀನಿ. ಆದರೆ ನನಗೊಂದು ವಿಷಯ ಹೇಳು. ನಿನ್ನ ಹತ್ತಿರ ನಿನಗೆ ಅಂತ ಸ್ವಂತ ಗೂಢಚಾರ ಇರ್ತಾರೆ, ಆದರೆ ನಿನ್ನ ಶತ್ರುಗಳ ಮೇಲೆ ಕಣ್ಣಿಡೋಕೆ ನಿನ್ನ ಸ್ಪೈಗಳನ್ನು ಇಟ್ಟುಕೊಂಡಿದ್ದೀಯಾ ಅಂತ ಅನನ್ಯ ಏನೋ ಯೋಚಿಸ್ತಾ ಹೇಳಿದ್ಲು. ವಿಕ್ರಮ್ ಅವರ ಬಗ್ಗೆ ಯಾಕೆ ಕೇಳ್ತಿದ್ದೀಯಾ? ನನ್ನ ಮೇಲೆ ಗೂಢಚಾರ ಮಾಡಿಸಬೇಕು ಅಂತ ಪ್ಲ್ಯಾನ್ ಇದೆಯಾ ನಿನಗೆ? ಹಾಗಿದ್ದರೆ ಹೇಳು. ನನ್ನ ಡೈಲಿ ಶೆಡ್ಯೂಲ್ ನಾನೇ ನಿನಗೆ ಕೊಟ್ಬಿಡ್ತೀನಿ ನೋಡು. ಬೆಳಗ್ಗೆ ಬೇಗ ಎದ್ದು ಎಕ್ಸಸೈಸ್ ಮಾಡ್ತೀನಿ, ಆಮೇಲೆ ಆಫೀಸ್ಗೆ ಹೋಗ್ತೀನಿ, ಆಫೀಸ್ನಿಂದ ವಾಪಸ್ ಮನೆಗೆ ಬರ್ತೀನಿ, ಸಮಯ ಸಿಕ್ಕರೆ ನಿನ್ನ ಜೊತೆ ಮಾತಾಡ್ತೀನಿ. ಇನ್ನು ನನ್ನ ಬಗ್ಗೆ ನೀನು ಏನು ತಿಳಿದುಕೊಳ್ಳಬೇಕು ಹೇಳು ಅಂತ ನಗುತ್ತಾ ಅಂದ. ಅನನ್ಯ, ನಿನ್ನ ಮುಖ ನಿನ್ನ ಕನ್ನಡಿಯಲ್ಲೊಮ್ಮೆ ನೋಡ್ಕೊಂಡಿದ್ದೀಯಾ? ನಿನ್ನ ಮೇಲೆ ಸ್ಪೈ ಮಾಡಿಸೋಕೆ ನನಗೆ ಹುಚ್ಚ? ನಾನು ಸುಮ್ಮನೆ ಕೇಳಿದೆ ಅಷ್ಟೇ. ಇಲ್ಲಿ ಎಲ್ಲಿಷ್ಟೊಂದು ಸೆಕ್ಯೂರಿಟಿ ಜನರಿದ್ದಾರೆ ಅಲ್ವಾ, ಅದಕ್ಕೆ ನಿನ್ನ ಹತ್ತಿರ ನಿನ್ನದೇ ಆದ CID ಸ್ಪೈ ಟೀಮ್ ಇರಬಹುದು. ಅವರು ನಿನ್ನ ಶತ್ರುಗಳ ಪ್ರತಿಯೊಂದು ನಡೆಯನ್ನು ನಿನಗೆ ಅಪ್ಡೇಟ್ ಮಾಡ್ತಿರ್ತಾರೆ ಅಂತ ಅಂದ್ಕೊಂಡೆ ಅಂದ್ಲು. ಇಬ್ಬರು ಹೀಗೆ ಮಾತನಾಡುತ್ತಾ ಬಂಗಾಳಿ ಲಿವಿಂಗ್ ಏರಿಯಾಗೆ ಬಂದರು. ಅನನ್ಯ ಹಾಲ್ನಲ್ಲಿದ್ದ ಪ್ರತಿಯೊಂದು ವಸ್ತುಗಳನ್ನು ಕಣ್ಣರಸಿ ನೋಡಿದಳು. ಇಡೀ ಮನೆಯ ಇಂಟೀರಿಯರ್ ಡಿಸೈನ್ ಅತ್ಯಂತ ಮಾಡರ್ನ್ ಆಗಿ ಅದ್ಧೂರಿಯಾಗಿತ್ತು. ಅನನ್ಯ ಇನ್ನೂ 1-2 ಹೆಜ್ಜೆ ಮುಂದೆ ಇಡಬೇಕು ಅನ್ನುವಷ್ಟರಲ್ಲಿ ಮೆಟ್ಟಿಲುಗಳಿಂದ ಒಬ್ಬ ಅತ್ಯಂತ ಸುಂದರವಾದ ಗಂಭೀರವಾದ ಮಹಿಳೆ ಕೆಳಗಿಳಿದು ಬರುವುದನ್ನು ಕಂಡಳು. ಆ ಮಹಿಳೆಯನ್ನು ನೋಡಿದ್ದೇ ತಡ ಅನನ್ಯಗೆ ಧೈರ್ಯ ಉಡುಗಿಯೇ ಹೋಯಿತು. ಅವಳು ಮೆಲ್ಲನೆ ವಿಕ್ರಮ್ ಹತ್ತಿರ ಜರುಗಿ, ವಿಕ್ರಮ್, ಒಂದು ವೇಳೆ ನಿಮ್ಮ ಅಮ್ಮ ನನ್ನನ್ನು ಒಪ್ಪಿಕೊಳ್ಳದಿದ್ದರೆ ನೀನೇನು ಮಾಡ್ತೀಯ? ನನಗೆ ಯಾಕೋ ಭಯ ಆಗ್ತಿದೆ. ನಾನು ವಾಪಸ್ ಮನೆಗೆ ಹೊರಟು ಹೋಗ್ಲಾ? ನೀನು ಅಮ್ಮ ನನ್ನ ನೋಡಿದರೆ ಕಾಲೇಜ್ ಪ್ರೊಫೆಸರ್ ಥರ ತುಂಬ ಕಟ್ಟುನಿಟ್ಟಾಗಿದ್ದಾರೆ ಅನ್ನಿಸ್ತಾ ಇದೆ ಅಂತ ಪಿಸುಗುಟ್ಟಿದಳು. ವಿಕ್ರಮ್ ಅನನ್ಯ ಅಂತ ಅವಳ ಹೆಸರು ಪೂರ್ತಿ ಎಳೆದು ಕರೆದ. ನೀನು ಇವತ್ತಿಲ್ಲದಿದ್ದರೆ ನಾಳೆಯಾದರೂ ಭೇಟಿಯಾಗಲೇಬೇಕು ತಾನೆ, ಮತ್ತೆ ಯಾಕೆ ಅಷ್ಟೊಂದು ಟೆನ್ಷನ್ ತಗೊಳ್ತಿದ್ದೀಯಾ ಅಂತ ವಿಕ್ರಮ್. ಒಂದು ವೇಳೆ ಅವರಿಗೆ ನಾನು ಇಷ್ಟವಾಗದಿದ್ದರೆ ಯಾಕೆ ಇಷ್ಟೆಲ್ಲ? ಖಂಡಿತ ಅವರಿಗೆ ನೀನು ಇಷ್ಟ ಆಗ್ತೀಯಾ, ಯಾಕಂದರೆ ನೀನು ಈ ಮನೆಯ ಸೊಸೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಆಯ್ಕೆ ನೀನು. ನಾನೇ ನಿನ್ನನ್ನು ನನ್ನ ಹೆಂಡತಿಯಾಗಿ ಆರಿಸಿಕೊಂಡಿದ್ದೆ ಅಂದ ಮೇಲೆ ಅವರಿಗೆ ಯಾವುದೇ ಅಭ್ಯಂತರ ಇರಲ್ಲ. ಅದಕ್ಕೆ ಸುಮ್ಮನೆ ತಲೆ ಕೆಡಿಸಿಕೊಳ್ಳೋದನ್ನು ನಿಲ್ಲಿಸು ಅಂತ ವಿಕ್ರಮ್ ಅವಳಿಗೆ ಧೈರ್ಯ ತುಂಬಿದ. ಸ್ವಲ್ಪ ಯೋಚಿಸಿ ಮುಂದುವರೆದು, ನೀನು ನಿನ್ನ ಅಮ್ಮನ ಬಗ್ಗೆ ಹೇಗೆ ಯಾವುದೇ ಭಯವಿಲ್ಲದೆ ಮುಕ್ತವಾಗಿ ಭೇಟಿಯಾಗ್ತೀಯೋ ಹಾಗೆಯೇ ನನ್ನ ಅಪ್ಪ ಅಮ್ಮನನ್ನು ಭೇಟಿಯಾಗು, ಮಾತನಾಡು. ಇವರು ನಿನ್ನ ಅಪ್ಪ ಅಮ್ಮ ಅಲ್ಲ ಅಂತ ಯೋಚನೆ ಮಾಡಬೇಡ. ನನ್ನ ಅಪ್ಪ ಅಮ್ಮನನ್ನೇ ನಿನ್ನ ಅಪ್ಪ ಅಮ್ಮ ಅಂದುಕೋ ಅಂದ. ವಿಕ್ರಮ್ ಹೇಳಿದ ಆ ಮಾತು ಕೇಳಿ ಅನನ್ಯ ಒಂದು ಕ್ಷಣ ಪೂರ್ತಿ ಮೌನವಾಗಿ ಬಿಟ್ಟಳು. ಆ ಮಹಿಳೆಯನ್ನೇ ನೋಡುತ್ತಾ ತನ್ನ ಮನಸ್ಸಿನಲ್ಲಿ, ನನ್ನ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಅದು ಯಾರಿಗೆ ಗೊತ್ತಿತ್ತೋ ಅವರು ಇವತ್ತು ಈ ಜಗತ್ತಿನಲ್ಲೇ ಇಲ್ಲ. ಇನ್ನು ಆ ಸುಮಮ್ಮ ಅಂತೂ ನನ್ನ ಹೆತ್ತ ಅಮ್ಮ ಅಲ್ಲವೇ ಅಲ್ಲ ಅಂತ ಯೋಚಿಸಿ ತೀವ್ರ ನಿರಾಶೆ ಹಾಗೂ ಬೇಸರಕ್ಕೆ ಒಳಗಾದಳು. ಅಷ್ಟರಲ್ಲಿ ಆ ಮಹಿಳೆ ನಡೆದು ಬಂದಿದ್ದು ಇಬ್ಬರ ಮುಂದೆ ನಿಂತರು. ಅವರೇ ಲಕ್ಷ್ಮಿ ಹೆಗಡೆ. ಲಕ್ಷ್ಮಿ ಹೆಗಡೆ ಅವರು ಅನನ್ಯ ಹತ್ತಿರ ಬಂದು ಪ್ರೀತಿಯಿಂದ, ನೀನೇ ಅಲ್ವಾ ಅನನ್ಯ, ನನ್ನ ಮನೆ ಸೊಸೆ, ಕೊನೆಗೂ ನಿನ್ನನ್ನು ಭೇಟಿಯಾಗೋ ಭಾಗ್ಯ ಸಿಕ್ತು. ಕಳೆದ ಎಷ್ಟೋ ದಿನಗಳಿಂದ ನಿನ್ನ ಗಂಡ ನಿನ್ನನ್ನು ಎಲ್ಲಿಯೋ ಬಚ್ಚಿ ಇಟ್ಟಿದ್ದ. ನಾನು ಎಷ್ಟು ಬಾರಿ ನನ್ನ ಸೊಸೆಯನ್ನು ನೋಡಬೇಕು, ಕರೆದುಕೊಂಡು ಬಾ ಅಂತ ಕೇಳಿದ್ರು ಅನನ್ಯಗೆ ಇನ್ನು ರೆಸ್ಟ್ ಬೇಕು ಅಮ್ಮ ಅಂತ ನೆಪ ಹೇಳಿ ದಿನ ತಳ್ತಿದ್ದ. ಇಲ್ಲದಿದ್ದರೆ ನಾನು ಎಷ್ಟೋ ದಿನಗಳ ಮುಂಚೆಯೇ ನಿನ್ನನ್ನು ಭೇಟಿಯಾಗ್ತಿದ್ದೆ ಮಗಳೇ ಅಂದರು. ಅವರ ಆ ಸುಂದರ ಪ್ರೀತಿಯ ಮಾತುಗಳು ಕೇಳಿ ಅನನ್ಯಗೆ ಅಚ್ಚರಿಯಾಯಿತು. ತಾನು ಅವರ ಬಗ್ಗೆ ಏನು ಕೆಟ್ಟದ್ದಾಗಿ ಅಂದುಕೊಂಡಿದ್ದೆ, ಆದರೆ ಇವರು ಎಷ್ಟು ಪ್ರೀತಿಯಿಂದ ಮಾತನಾಡುತ್ತಿದ್ದಾರೆ ಅಂತ ಆಶ್ಚರ್ಯದಿಂದ ಅವರನ್ನೇ ದಿಟ್ಟಿಸಿ ನೋಡತೊಡಗಿದ್ದಳು. ಧನ್ಯವಾದಗಳು ವೀಕ್ಷಕರೇ. ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ಅಂತ ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಮರೆಯದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕನ್ನಡತಿಯನ್ನು ಪ್ರೋತ್ಸಾಹಿಸಿ.